ಹಾಯ್, ಎಲ್ಲರಿಗೂ ಏಕಲವ್ಯ ಕೋಚಿಂಗ್ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸ್ನಲ್ಲಿ 2020ರಲ್ಲಿ ನಡೆತಕ್ಕಂಥ ಸೈನಿಕ್ಸ್ ಪರೀಕ್ಷೆಗೆ ಸಂಬಂಧಿಸಿದಂಥ 50 ಪ್ರಶ್ನೆಗಳು ಬಂದಿರ್ತವೆ. ಯಾವ ಸಬ್ಜೆಕ್ಟ್ ಅಂದ್ರೆ ಮ್ಯಾಥಮೆಟಿಕ್ಸ್. ಈ 50 ಕ್ವಶನ್ಗಳನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು, ಔಟ್ ಆಫ್ ಔಟ್ 150 ಯಾವ ರೀತಿ ತಗೋಬೇಕಂತ ಇಲ್ಲಿ ಹೇಳ್ತೀನಿ ರೀ. ಇಲ್ಲಿವರೆಗೂ ಯಾರು ಏಕಲವ್ಯ ಕೋಚಿಂಗ್ ಕ್ಲಾಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡ್ಕೊರಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಓಕೆ, ಫಸ್ಟ್ ಕ್ವಶನ್ ನೋಡ್ರಿ. ಫಸ್ಟ್ ಕ್ವಶನ್ ಏನಂದ್ರೆ ಅಂದ್ರೆ ಫೈಂಡ್ ದ ಡಿಫರೆನ್ಸ್ ಬಿಟ್ವೀನ್ greatest and least number. Greatest means largest number and least means smallest number that can be written using the digits 6, 2, 7, 4, 3 each only once. Only once means only one time. Greatest ಅಂದ್ರೆ ಗ್ರೇಟೆಸ್ಟ್ ಡಿಜಿಟ್ ಯಾವ್ದು ನೋಡ್ರಿ, 7. ನೆಕ್ಸ್ಟ್ ಅದಕ್ಕೆ ಸ್ಮಾಲೆಸ್ಟ್ 6, ಅದಕ್ಕೆ ಸ್ಮಾಲೆಸ್ಟ್ 4, ಅದಕ್ಕೆ ಸ್ಮಾಲೆಸ್ಟ್ 3, ಅದಕ್ಕೆ ಸ್ಮಾಲೆಸ್ಟ್ 2. ಓಕೆ, ಇನ್ನು ಸ್ಮಾಲೆಸ್ಟ್ ನಂಬರ್ ನೋಡ್ರಿ, ಸ್ಮಾಲೆಸ್ಟ್ ಯಾವುದು 2, ಗ್ರೇಟೆಸ್ಟ್ ಅದಕ್ಕಿಂತ ಗ್ರೇಟೆಸ್ಟ್ 3, ಅದಕ್ಕಿಂತ ಗ್ರೇಟೆಸ್ಟ್ 4, ಅದಕ್ಕೆ ಗ್ರೇಟೆಸ್ಟ್ 6, ಅದಕ್ಕಿಂತ ಗ್ರೇಟೆಸ್ಟ್ 7. ಡಿಫ್ರೆನ್ಸ್ ಮೀನ್ಸ್ ಏನು ಮಾಡೋದ್ರಿ, ಮೈನಸ್. ಡಿಫ್ರೆನ್ಸ್ ಮೀನ್ಸ್ ಏನು ಮಾಡೋದ್ರಿ, ಮೈನಸ್ ಮಾಡೋದು ನೋಡ್ರಿ. 2 - 7 ಹೋಗಲ್ಲ, 12 ಮೈನಸ್ ಒಂದು ಕ್ಯಾರಿ ಕೊಡ್ರಿ, ಇದು ಏನಾಗ್ತದೆ 12 ಆಗುತ್ತೆ. 12 - 7 5, 6 + 1 7 ಆಯ್ತು. 3 ಒಳಗೆ 7 ಹೋಗಲ್ಲ, ಮತ್ತೊಂದು ಕ್ಯಾರಿ ಕೊಡ್ರಿ, ಇದು ಎಷ್ಟಾಗುತ್ತೆ 13. 13 - 7 6, 4 + 1 5 ಆಯಿತು. 4 ಒಳಗೆ 5 ಹೋಗಲ್ಲ, ಇನ್ನೊಂದು ಕ್ಯಾರಿ ಕೊಡ್ರಿ, ಇದು ಎಷ್ಟಾಗುತ್ತೆ 14. 14 - 5 9, 3 + 1 4 ಆಯ್ತು. 6 - 4 2, 7 - 2 5. ಹಾಗಾದ್ರೆ ಆನ್ಸರ್ ಏನಾಗುತ್ತೆ 52,965. 52,965 ಯಾವ್ದೈತ್ರಿ, ಆಪ್ಷನ್ A1 ಆಗುತ್ತೆ. ಓಕೆ, ಸೆಕೆಂಡ್ ಕ್ವೆಶ್ಚನ್ ನೋಡ್ರಿ. ಎಸ್ಟಿಮೇಟೆಡ್ ದ ಪ್ರಾಡಕ್ಟ್. ಎಸ್ಟಿಮೇಟ್ ಮೀನ್ಸ್ ಅಪ್ರಾಕ್ಸಿಮೇಷನ್. ಎಸ್ಟಿಮೇಟ್ ಅಂದ್ರೆ ಏನ್ ಮಾಡೋದ್ರಿ, ಅಪ್ರಾಕ್ಸಿಮೇಷನ್ ಮಾಡೋದು. ಓಕೆ, ಪ್ರಾಡಕ್ಟ್ ಮೀನ್ಸ್ ಇಂಟು. ಪ್ರಾಡಕ್ಟ್ ಅಂದ್ರೆ ಏನ್ ಮಾಡೋದ್ರಿ, ಇಂಟು ಮಾಡೋದ್ರಿ. 5,980 into 428 by rounding off each number to the nearest hundreds. ಯಾವ ಪ್ಲೇಸಿಗೆ ಅಪ್ರಾಕ್ಸಿಮೇಟ್ ಮಾಡ್ಬೇಕ್ರಿ, 100 ಪ್ಲೇಸ್ ನೋಡ್ರಿ. 5,980 into 428 ನಿಯರೆಸ್ಟ್ 100 ಪ್ಲೇಸ್ ಯಾವ್ದ್ರಿ, ಇಲ್ಲಿ 9, ಇಲ್ಲಿ ಏನೈತ್ರಿ 4. ಹಾಗಾದ್ರೆ 9 ಮುಂದೆ 8 ಐತಿ ಅಂದ್ರೆ +1 ಆಗ್ತದ, +1 ಮಾಡ್ರಿ. 9 + 1 10 ಆದ್ರೆ ಒಂದು ಕ್ಯಾರಿ ಬತ್ತು. 5 + 1 6, ಮುಂದಿಂದ ಆಸ್ ಇಟ್ ಈಸ್ ಸೇಮ್ ಇಟ್ರಿ. ಅಪ್ರಾಕ್ಸಿಮೇಷನ್ ಮಾಡ್ರಿ, ಎಷ್ಟು ಐತ್ರಿ, ಇದ 6,000 ಆಯ್ತು. ಇಂಟು ಮುಂದೆ 2 ಐತಿ, ಪ್ಲಸ್ ಆಗಲ್ಲ, ಆಸ್ ಇಟ್ ಈಸ್ 4 ಇಟ್ರಿ, ಮುಂದಿನ ಏನಾಗ್ಬಿಡ್ತಾವೆ 0 ಆಗ್ತದೆ. ಅಪ್ರಾಕ್ಸಿಮೇಷನ್ ಮಾಡ್ರಿ, ಇದು ಎಷ್ಟು ಐತ್ರಿ 400. ಇನ್ನು ಇಂಟು ಮಾಡಾಗ 0ಗಳು ಕೌಂಟ್ ಮಾಡ್ರಿ. 0 1 2 3 4 5, ಕಾಮನ್ 0 ಎಷ್ಟದ 5 ಇಟ್ಬಿಡ್ರಿ. 2 3 4 5 6 4 ಅಟ್ಟ ಇಂಟು ಮಾಡ್ರಿ. 6 4 ಎಷ್ಟ್ರಿ 24. ಹಾಗಾದ್ರೆ ಎಷ್ಟಾಗುತ್ತೆ ಹೇಳ್ರಿ 24 ಲ್ಯಾಕ್. ಹಾಗಾದ್ರೆ 24 ಲ್ಯಾಕ್ ಯಾವ್ದೈತಿ ನೋಡ್ರಿ, ಎರಡು ಬೇಡ್ರಿ. ಇದು 2,40,000 ಐತಿ, ಅದಕ್ಕೆ ಕ್ಯಾನ್ಸಲ್ ಮಾಡ್ರಿ. ಇದು 23,000 2,36,000 ಐತಿ, ಕ್ಯಾನ್ಸಲ್ ಮಾಡ್ರಿ. 24 ಲ್ಯಾಕ್ ಯಾವ್ದೈತ್ರಿ, ಆಪ್ಷನ್ C3. ಹಾಗಾದ್ರೆ ಆನ್ಸರ್ ಯಾವ್ದಾಗ್ತದೆ ಕರೆಕ್ಟಾ, ಆಪ್ಷನ್ C3 ಆಗುತ್ತೆ. 3 numbers are in the ratio. First number 3, second number 4, next number is 5 ratio. Their LCM is 2,400. Their SCF is ಏನು ಕೇಳಿದಾರ, SCF. ಹಾಗಾದ್ರೆ LCM ಎಷ್ಟು ಕೊಟ್ಟಿದಾರ, LCM equal to 2,400. ನೆಕ್ಸ್ಟ್ ಏನು ಕೊಟ್ಟಿದಾರ, ರೇಷಿಯೋ ಕೊಟ್ಟಿದಾರ. ರೇಷಿಯೋ ಈಕ್ವಲ್ ಟು ಫಸ್ಟ್ ರೇಷಿಯೋ ಎಷ್ಟೈತಿ, ನಂಬರ್ 3, ಸೆಕೆಂಡ್ 4, ಥರ್ಡ್ ನಂಬರ್ 5. ಹಾಗಾದ್ರೆ ಏನು ಫೈಂಡ್ ಔಟ್ ಮಾಡಂತ ಹೇಳಿದಾರ, SCF ಫೈಂಡ್ ಔಟ್ ಮಾಡ್ಬೇಕಾದ್ರೆ ಈ ರೀತಿ ರೇಷಿಯೋಸ್ ಒಳಗ LCM ಮತ್ತು ರೇಷಿಯೋಸ್ ಕೊಟ್ಟಾಗ SCF ಕೇಳಿದಾರ ಅಂದ್ರೆ SCF ಫಾರ್ಮುಲಾ ಏನಂದ್ರ LCM ಡಿವೈಡೆಡ್ ಬೈ ಪ್ರಾಡಕ್ಟ್ ಆಫ್ ರೇಷಿಯೋಸ್. ಏನ್ ಹೇಳ್ರಿ, ಪ್ರಾಡಕ್ಟ್ ಆಫ್ ರೇಷಿಯೋಸ್. ಹಾಗಾದ್ರೆ ನೋಡ್ರಿ LCM ಎಷ್ಟು ಕೊಟ್ಟಿದಾರ 2,400. ಪ್ರಾಡಕ್ಟ್ ಆಫ್ ರೇಷಿಯೋಸ್ ಅಂದ್ರೆ ಇಂಟು ಮಾಡಿ. 3 4 12, 12 5 60. ಪ್ರಾಡಕ್ಟ್ ಆಫ್ ರೇಷಿಯೋಸ್ ಏಟಾಯ್ತ್ರಿ 60 ಆಯ್ತು. ಕ್ಯಾನ್ಸಲ್ ಮಾಡ್ರಿ, 0 0 ಕ್ಯಾನ್ಸಲ್, ಕಾಮನ್ ಕ್ಯಾನ್ಸಲ್ ಆಯ್ತು. 6 1 6 4 24, 0 ಆಸ್ ಇಟ್ ಈಸ್ 0. ಹಂಗಾರೆ SCF is 40.
ನಮ್ಮ ಆನ್ಸರ್ ಎಷ್ಟು ಬರುತ್ತಾ 40 ಬರುತ್ತಾ 40 ಆಪ್ಷನ್ ಐತಿ ನೋಡ್ರಿ ಆಪ್ಷನ್ D4 ಯಾವ್ದೈತ್ರಿ ಆಪ್ಷನ್ D4 ಓಕೆ ನೆಕ್ಸ್ಟ್ ಸೆಕೆಂಡ್ ಒನ್ Leela reads 25 pages of a book containing 100 pages. Leela reads a book 25 pages of a containing 100 pages. 100 pages book ಐತಿರಿ Leela ಎಷ್ಟು ಪೇಜ್ ರೀಡ್ ಮಾಡ್ತಾಳೆ ಅದ್ರಾಗ 25 pages ನೆಕ್ಸ್ಟ್ ಲಲಿತಾ read 2/5 of the same book. 2/5 of the same book ಅಂದ್ರೆ ಸೇಮ್ ಬುಕ್ ಅಂದ್ರೆ ಎಷ್ಟು ಪೇಜ್ ಇರುತ್ತೆ 100 ಪೇಜ್ ಇದು ಎಷ್ಟು ಪೇಜ್ ಇಂದ ಇರುತ್ತಾ 100 ಪೇಜ್ ಈ 100 ಪೇಜ್ ಒಳಗ ಲಲಿತಾ ಎಷ್ಟು ರೀಡ್ ಮಾಡಿದಾಳಂತ 2/5 ಆಫ್ ಹಂಗಾರ 5 ಪಾರ್ಟ್ಸ್ ಒಳಗ 2 ಪಾರ್ಟ್ಸ್ ಏನ್ ಮಾಡಿದಾಳ ರೀಡಿಂಗ್ ಮಾಡ್ಯಾಳ ಅಂತ ಹೂ ರೀಡ್ಸ್ ಲೆಸ್ ಹಂಗಾರೆ ಯಾರು ಕಡಿಮೆ ಓದ್ತಾರು ಅಂಡ್ ಬೈ ಹೌ ಮಚ್ ಹಂಗಾರೆ ಎಷ್ಟು ಪೇಜಸ್ ಕಡಿಮೆ ಓದ್ತಾ ಕೇಳಿದಾರ ಯಾವ ರೀತಿ ಕಂಡು ಹಿಡಿಬೇಕು ನೋಡ್ರಿ ಫಸ್ಟ್ ಲೀಲಾ ಅಂದ ಸೆಕೆಂಡ್ ಒನ್ ಯಾವ್ದ್ರಿ ಲಲಿತಾ ಲೀಲಾ ಟೋಟಲ್ ಇರೋದು ಎಷ್ಟು ಪೇಜಸ್ ಬುಕ್ ರೀ 100 ಪೇಜಸ್ ಬುಕ್ ಅದ್ರ ಲೀಲಾ ಎಷ್ಟು ಪೇಜಸ್ ಓದಿದಾಳ 25 ಪೇಜಸ್ ರೀಡ್ ಇನ್ನು ಲಲಿತಾ ನೋಡ್ರಿ 100 ಪೇಜಸ್ ಬುಕ್ ಐತಿ ಅದ್ರ ಮೇಲೆ 2/5 ರೀಡ್ ಮಾಡ್ತಾರೆ ಎಷ್ಟಂತ್ರಿ 2/5 ಇಲ್ಲಿ ಐತಿ ನೋಡ್ರಿ 2/5 ರೀಡ್ ಹಂಗಾರೆ ಕಟ್ ಆಫ್ ಹೊಡ್ರಿ 5 1 5 20 22 40 ಹಂಗಾರ ಲಲಿತಾ ಎಷ್ಟು ರೀಡ್ ಮಾಡ್ತಾಳು 40 ಲೀಲಾ ಎಷ್ಟು ರೀಡಿಂಗ್ ಮಾಡ್ತಾಳು 25 ಪೇಜಸ್ ಹೂ ರೀಡ್ಸ್ ಲೆಸ್ ಅಂದ್ರ ಕಡಿಮೆ ಹಂಗಾರ ಕಡಿಮೆ ಯಾರ ರೀಡಿಂಗ್ ಮಾಡ್ಯಾರ ಹೇಳ್ರಿ ಲೀಲಾ ಕಡಿಮೆ ರೀಡಿಂಗ್ ಮಾಡ್ಯಾಳು ಹಂಗಾರ ಆನ್ಸರ್ ಒಳಗೆ ಏನ್ ಬರ್ತದ ಲೀಲಾ ಬರ್ತದ ಏನ್ ಬರ್ತದ ಲೀಲಾ ಲೀಲಾ ಇದು ಆಪ್ಷನ್ ಬಿಡ್ರಿ ಲಲಿತಾ ಇದು ಆಪ್ಷನ್ ತೆಗೆದುಗಿರಿ ಹಾಗಾದ್ರೆ ಲಲಿತಾ ಇದು ಆಪ್ಷನ್ ಏನದು ರೀ B2 ಕ್ಯಾನ್ಸಲ್ ಅದು D4 ಕ್ಯಾನ್ಸಲ್ ಅದು ಇನ್ನು ಎ ಉಳಿತು ಸಿ ಉಳಿತು ಹಂಗಾರೆ ಎಷ್ಟು ಹೌ ಮಚ್ ಅಂದ್ರೆ ಎಷ್ಟು ಕಡಿಮೆ ಅಂತ ಹೇಳಿದಾರ ಹಂಗಾರೆ ಲಲಿತಾ ಪೇಜಸ್ ಲೀಲಾ ಪೇಜ್ ಏನ್ ಮಾಡೋದ್ರಿ ಮೈನಸ್ ಮಾಡಿಬಿಡು 40 - 25 ಹಂಗಾರ ಎಷ್ಟು ಕಡಿಮೆ ಪೇಜಸ್ ರೀಡಿಂಗ್ ಮಾಡ್ತಾಳೆ ಲೀಲಾ 15 ಪೇಜಸ್ ಎಷ್ಟ್ರಿ 15 ಪೇಜಸ್ ಲೀಲಾ 15 ಪೇಜಸ್ ಯಾವ್ದೈತಿ ಆಪ್ಷನ್ A1 ಯಾವ್ದೈತ್ರಿ ಆಪ್ಷನ್ A1 ರೈಟ್ ಆನ್ಸರ್ ಏನಾಗ್ತದ ಆಪ್ಷನ್ A1 ಈ ರೀತಿ ಆನ್ಸರ್ ಅನ್ನ ಬಿಡಿಸ್ಬೇಕು ನೆಕ್ಸ್ಟ್ ಕ್ವೆಶ್ಚನ್ ಸ್ಮಾಲ್ ಬ್ರಾಕೆಟ್ ಸ್ಕ್ವೇರ್ ರೂಟ್ ಆಫ್ 625 divided by 11 into 14 divided by square root of 25 into 11 divided by square root of 196 is equal to ಸಾಲ್ವ್ ಮಾಡ್ರಿ ಎಷ್ಟು ಬರ್ತದ ಅಂತಂದ್ರೆ 625 ಎಟ್ ಸ್ಕ್ವೇರ್ ಹೇಳ್ರಿ 25 ಸ್ಕ್ವೇರ್ divided by 11 into 14 as it is 25 ಎಟ್ ಸ್ಕ್ವೇರ್ ಹೇಳ್ರಿ 5 ಸ್ಕ್ವೇರ್ into 11 as it is 196 ಎಟ್ ಸ್ಕ್ವೇರ್ ಹೇಳ್ರಿ 14 ಸ್ಕ್ವೇರ್ ಹಂಗಾರೆ ಇಲ್ಲಿ ನೋಡ್ರಿ ಇಂಟು ಸೈನ್ ಇದ್ದಾಗ ಮೇಲೆ ಕೆಳಗ ನ್ಯೂಮರೇಟರ್ ಡಿನೋಮಿನೇಟರ್ ಏನಾಗ್ತದ ಕ್ಯಾನ್ಸಲ್ ಆಗ್ತಾವ ಹಂಗಾರೆ ಇಲ್ಲಿ 14 ಏನಾದವು ರೀ ಕ್ಯಾನ್ಸಲ್ ಆಯ್ತು 11 ಏನಾಯ್ತು ಕ್ಯಾನ್ಸಲ್ ಆಯ್ತು 5 1 5 5 ಹಂಗಾರೆ ಎಲ್ಲ ಕಟ್ ಆಫ್ ಆಗಿ ಏನು ಉಳಿತ್ರಿ ಓನ್ಲಿ 5 ಹಂಗಾರೆ ಆನ್ಸರ್ 5 ಯಾವ್ದೈತ್ರಿ ಆಪ್ಷನ್ A1 ಯಾವ್ದೈತ್ರಿ ಆಪ್ಷನ್ A1 ಕರೆಕ್ಟ್ ಆನ್ಸರ್ ಏನಾಗ್ತದೆ ಆಪ್ಷನ್ A1 ಆಗ್ತದೆ ನೆಕ್ಸ್ಟ್ ಕ್ವೆಶ್ಚನ್ ನವೀನ್ ಬಾಟ್ 3 ಮೀಟರ್ 20 ಸೆಂಟಿಮೀಟರ್ ಕ್ಲಾತ್ ಫಾರ್ ಈಸ್ ಶರ್ಟ್ ಒಂದ್ ಶರ್ಟ್ ಕೊಂಡ್ಕೋಬೇಕಂದ್ರೆ ಎಷ್ಟು ತೊಗೊಂಡಿದ್ದಾನೆ ಹೇಳ್ರಿ ಶರ್ಟ್ 3 ಮೀಟರ್ 20 centimeter okay next one and next one ಇಲ್ಲಿ ನೋಡ್ರಿ ಶರ್ಟ್ and 2 meter 5 centimeter and 2 meter 5 centimeter cloth for his trousers ಶರ್ಟಿಗೆ 3 meter 20 centimeter ಟ್ರೌಸರ್ಸ್ ಕ 2 ಮೀಟರ್ 5 ಸೆಂಟಿಮೀಟರ್ ಫೈಂಡ್ ದ ಟೋಟಲ್ ಲೆಂತ್ ಟೋಟಲ್ ಅಂದ್ರೆ ಏನ್ ಮಾಡ್ಬೇಕ್ರ ಇಲ್ಲಿ ಎಡಿಷನ್ ಮಾಡ್ಬೇಕು ಪ್ಲಸ್ ಮಾಡಬೇಕಾ ಪ್ಲಸ್ ಮಾಡ್ರಿ 20 + 5 25 ಸೆಂಟಿಮೀಟರ್ ಆಯ್ತಾ 3 + 2 5 ಮೀಟರ್ ಹಂಗಾರೆ ಆನ್ಸರ್ ಏನಿರ್ಬೇಕಾಯ್ತು 5 ಮೀಟರ್ 25 ಸೆಂಟಿಮೀಟರ್ ಇತ್ತು ಇದ 5 ಮೀಟರ್ 25 ಸೆಂಟಿಮೀಟರ್ ಎದ್ರಾಗ ಕನ್ವರ್ಟ್ ಮಾಡಿದಾರೆ ಮೀಟರ್ ಹಂಗಾರೆ ಮೀಟರ್ ಕನ್ವರ್ಟ್ ಮಾಡ್ಯಾರ ನಾವು ಸೆಂಟಿಮೀಟರ್ ಮೀಟರ್ ಏನ್ ಕನ್ವರ್ಟ್ ಮಾಡ್ಕೊಂಡ್ಬಿಡ್ರಿ ಮೀಟರ್ ಕನ್ವರ್ಟ್ ಮಾಡು 5 ಮೀಟರ್ ಅಂದ್ರ 500 plus 25 ಎಷ್ಟಾಯ್ತು 525 ಸೆಂಟಿಮೀಟರ್ ಆಯ್ತು ಮೀಟರ್ ಕನ್ವರ್ಟ್ ಮಾಡ್ಬೇಕು ಡಿವೈಡ್ ಬೈ 100 ಹಂಗಾರೆ ಎಷ್ಟಾಗುತ್ತೆ 5.25 ಮೀಟರ್ 5.25 ಮೀಟರ್ ಯಾವ್ದೈತಿ ನೋಡ್ರಿ 5.25 ಮೀಟರ್ ಆಪ್ಷನ್ B2 ಯಾವ್ದೈತ್ರಿ ಆಪ್ಷನ್ B2 5.25 ಮೀಟರ್ ಓಕೆ ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ ದ ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂದ್ರೆ LCM ಏನ್ ಫೈಂಡ್ ಔಟ್ ಮಾಡಬೇಕು LCM ಆಫ್
3 4 9 ಯಾವ ಎಲ್ ಸಿ ಎಂ ಫೈಂಡ್ ಔಟ್ ಮಾಡ್ಬೇಕು 3 4 9 3 9 3 ಟೇಬಲ್ಸ್ ಹೋಗ್ತದೆ 3 ತೋರಿ 3 1 ಜಾ ಆಸ್ ಇಟ್ ಈಸ್ 4 3 3 ಜಾ ಓಕೆ ನೆಕ್ಸ್ಟ್ ಯಾವ ಟೇಬಲ್ಸ್ ಡಿವಿಜಿಬಲ್ ಆಗ್ತಾವೋ ಆಗಂಗಿಲ್ಲ ಏನು ಮಾಡ್ರಿ ಮಲ್ಟಿಪ್ಲೈ ಮಾಡ್ರಿ 3 ಇಂಟು 4 ಇಂಟು 3 3 4 ಜಾ 12 12 3 ಜಾ 36 ಹಂಗಾರೆ ಎಲ್ ಸಿ ಎಂ ಈಸ್ 36 ಯಾವ್ದೈತ್ರಿ ಆಪ್ಷನ್ A1 ಓಕೆ next one an aeroplane covers a certain distance at a speed of 240 km per hour in 5 hours speed ಎಷ್ಟು ಕೊಟ್ಟಿದಾರ speed equal to 240 km per hour in 5 hours ಅಂದ್ರೆ 5 hours ಎದ್ರಾಗಿರ್ತದ ಟೈಮ್ 5 hours ಸರ್ಟನ್ ಡಿಸ್ಟೆನ್ಸ್ ಅಂದ್ರೆ ಇಷ್ಟ ಡಿಸ್ಟೆನ್ಸ್ ಇಲ್ಲ ಅಂತ ಇಲ್ಲಿ ಕೊಟ್ಟಿದಾರೆ ಡಿಸ್ಟೆನ್ಸ್ ರೀ ಕೊಟ್ಟಿಲ್ಲ ಅದನ್ನ ಏನ್ ಮಾಡ್ಬೇಕು ಫಸ್ಟ್ ನಾವು ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಹಂಗಾರೆ 240 ಸ್ಪೀಡ್ ಐತಿ ಟೈಮ್ 5 ಅವರ್ ಐತಿ ಇಂಟು ಮಾಡ್ರಿ 24 5 120 0 0 ಹಂಗಾರೆ ಎಷ್ಟು ಕಿಲೋಮೀಟರ್ ಆಯ್ತು ಸರ್ಟನ್ ಡಿಸ್ಟೆನ್ಸ್ 1200 ಕಿಲೋಮೀಟರ್ ನೆಕ್ಸ್ಟ್ ಮುಂದೆ he cover the same distance means 1200 kilometer in 1 integer 2 divided by 3 hours what must travel at the speed of ಏನು ಕೇಳಿದಾರ ಸ್ಪೀಡ್ ಪಾಯಿಂಟ್ ಔಟ್ ಕೇಳಿದಾರ ಸ್ಪೀಡ್ ಫಾರ್ಮುಲಾ ಏನು ಹೇಳ್ರಿ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಏನು ಹೇಳ್ರಿ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಡಿಸ್ಟೆನ್ಸ್ ಎಷ್ಟೈತಿ ಸೇಮ್ ಡಿಸ್ಟೆನ್ಸ್ ಅರ 1200 ಕಿಲೋಮೀಟರ್ ಓಕೆ ನೆಕ್ಸ್ಟ್ ಇದು ಮಿಕ್ಸ್ ಫ್ರಾಕ್ಷನ್ ಒಳಗೆ ಅವರು ಕೊಟ್ಟಿದ್ದಾರೆ ಯಾವ ಫ್ರಾಕ್ಷನ್ ಕನ್ವರ್ಟ್ ಮಾಡಬೇಕು ಇಂಪ್ರಾಪರ್ ಕನ್ವರ್ಟ್ ಮಾಡ್ಕೋಬೇಕು 3 1 3 ಪ್ಲಸ್ 2 5 ಡಿವೈಡೆಡ್ ಬೈ 3 ಅವರ್ ಏನಾಗುತ್ತೆ ಹೇಳ್ರಿ 5 ಡಿವೈಡೆಡ್ ಬೈ 3 ಅವರ್ಸ್ ಹಾಗಾದ್ರೆ ನೆಕ್ಸ್ಟ್ ಡಿವೈಡೆಡ್ ಬೈ ಫ್ರಾಕ್ಷನ್ ಇದ್ದ ಡಿವೈಡ್ ಯಾವ ರೀತಿ ಇಡಬೇಕ್ರಿ ಈ ರೀತಿ ಡಿವೈಡ್ ಇಟ್ಕೋಬೇಕು 5 ಡಿವೈಡೆಡ್ ಬೈ 3 ಅವರ್ 1 ಇರ್ತದ ಈಚೆ ಕಡೆ ಆಸ್ ಇಟ್ ಈಸ್ ಸೇಮ್ ಆಗ್ತದ ಡಿವೈಡ್ ಇದ್ದದ ಏನಾಗಬೇಕು ಮಲ್ಟಿಪ್ಲಿಕೇಶನ್ ಸೈನ್ ಬರ್ತದ ಏನಾಗ್ತದ ರೆಸಿಪ್ರೋಕಲ್ ಆಗ್ತದ ಹಂಗಾರೆ 5 ಡಿವೈಡ್ ಬೈ 3 ಇದ್ದದ ಏನಾಗಬೇಕು 3 ಡಿವೈಡ್ ಬೈ 5 5 1 ಜಾ 5 2 ಜಾ 10 2 ಉಳಿತು 5 4 ಜಾ 20 0 0 24 3 ಜಾ 72 ಅಂದ್ರೆ 0 0 720 ಹಾಗಾದ್ರೆ ಸ್ಪೀಡ್ ಏನಾಗತ್ತಾ 720 ಕಿಲೋಮೀಟರ್ ಪರ್ ಅವರ್ ಏನಾಗತ್ತಾ 720 ಕಿಲೋಮೀಟರ್ ಪರ್ ಅವರ್ 720 ಕಿಲೋಮೀಟರ್ ಪರ್ ಅವರ್ ಯಾವ್ದೈತ್ರಿ ಆಪ್ಷನ್ D4 ಈ ರೀತಿ ನಾವು ಏನ್ ಮಾಡ್ಬೇಕು ಆನ್ಸರ್ ಅನ್ನು ಸಾಲ್ವ್ ಮಾಡ್ಬೇಕಾಗ್ತದ ನೋಡ್ರಿ ಫಸ್ಟ್ ಡಿಸ್ಟೆನ್ಸ್ ಕೇಳಿದಾರ ಡಿಸ್ಟೆನ್ಸ್ ಫಾರ್ಮುಲಾ ಏನ ಸ್ಪೀಡ್ ಇಂಟು ಟೈಮ್ ಸೆಕೆಂಡ್ ಏನ್ ಕೇಳಿದಾರ ಸ್ಪೀಡ್ ಕೇಳಿದಾರ ಓಕೆ ನೆಕ್ಸ್ಟ್ ಒನ್ ಎ ಕ್ಯಾನ್ ಲೇ ರೈಲ್ವೆ ಟ್ರ್ಯಾಕ್ ಬಿಟ್ವೀನ್ 2 ಗಿವನ್ ಸ್ಟೇಷನ್ ಇನ್ 16 ಡೇಸ್ ಎ ಎರಡು ದಿನದಾಗ ವರ್ಕ್ ಮಾಡ್ತಾನು 16 ಡೇಸ್ ಅಂಡ್ ಬಿ ಕ್ಯಾನ್ ಡೂ ದ ಸೇಮ್ ಜಾಬ್ ಇನ್ 12 ಡೇಸ್ ಬಿ ಎಷ್ಟು ದಿನದಾಗ ವರ್ಕ್ ಮಾಡ್ತಾನು 12 ಡೇಸ್ ವಿತ್ ದ ಹೆಲ್ಪ್ ಆಫ್ ಸಿ ಏನ್ ಮಾಡ್ದ ಹೆಲ್ಪ್ ಮಾಡಕ್ ಬಂದ ದೇ ಡಿಡ್ ನಾಟ್ ಜಾಬ್ ಇನ್ 4 ಡೇಸ್ ಓನ್ಲಿ ಎರಡು ದಿನ ಜಾಬ್ ಮಾಡಿದ ಓನ್ಲಿ 4 ಡೇಸ್ ಮಾಡಿದ ದೆನ್ ಸಿ ಅಲೋನ್ ಕ್ಯಾನ್ ಈ ಪೂರ್ತಿ ವರ್ಕ್ ಸಿ ಒಬ್ನ ಈ ಪೂರ್ತಿ ವರ್ಕ್ ಮಾಡಕ ಇನ್ ಜಾಬ್ ಇನ್ ಹೌ ಮೆನಿ ಡೇಸ್ ಎರಡು ದಿನ ತೋತಾನ ಅಂತ ಕೇಳಿದಾರ ಯಾವ ರೀತಿ ನೋಡ್ರಿ ಎ ಎರಡು ದಿನ ಜಾಬ್ ಮಾಡ್ತಾನ್ರಿ 16 ಡೇಸ್ ಓಕೆ ಬಿ 12 ಡೇಸ್ ಸಿ ಏನ್ ಮಾಡ್ತಾನ್ರಿ 4 ಡೇಸ್ ಓನ್ಲಿ 4 ಡೇಸ್ ವರ್ಕ್ ಮಾಡ್ತಾನ ಓಕೆ ವರ್ಕ್ ಮಾಡಿ ಏನ್ ಮಾಡ್ತಾನು ಬಿಟ್ಟು ಬಿಡ್ತಾನ ಹಂಗಾರೆ ಸಿ ಒಬ್ನೇ ಎಷ್ಟು ಅಂತ ಕೇಳಿದಾರೆ ಯಾವ ರೀತಿ ಬಿಡಿಸ್ಬೇಕು ನೋಡ್ರಿ 16 ಡೇಸ್ 12 ಡೇಸ್ ಅಂಡ್ 4 ಡೇಸ್ ಈ ರೀತಿ ಕೊಟ್ಟಾಗ ಏನ್ ಡೇಸ್ ಮೇಲೆ ಕೊಟ್ರೆ ಏನ್ ಕನ್ವರ್ಟ್ ಮಾಡ್ಬೇಕು ಫಸ್ಟ್ ಏನ್ ಪಾಯಿಂಟ್ ಔಟ್ ಮಾಡ್ಬೇಕು LCM ನೋಡ್ರಿ 16 12 ಇನ್ನೊಂದು 4 LCM ಪಾಯಿಂಟ್ ಔಟ್ ಮಾಡೋ ನೋಡ್ರಿ 16 12 4 ಯಾವ ಟೇಬಲ್ಸ್ ಹೋಗ್ತಾವ 4 4 ಜಾ 4 3 ಜಾ 4 1 ಜಾ ಓಕೆ ನೆಕ್ಸ್ಟ್ ಯಾವ ಟೇಬಲ್ಸ್ ಹೋಗ್ತಾವ ಡಿವಿಸಿಬಲ್ ಆಗಲ್ಲ ಮಲ್ಟಿಪ್ಲಿಕೇಶನ್ ಮಾಡ್ರಿ 4 ಇಂಟು 4 ಇಂಟು 3 4 4 ಜಾ 16 16 3 ಜಾ 48 ದೇರ್ LCM is 48 LCM ಎಷ್ಟು ಬರುತ್ತಾ 48 ಬರುತ್ತಾ ಇನ್ನು LCM ನೋಡ್ರಿ ಇದು A ಇದು B ಇದು C A 16 B 12 C only for okay LCM is total 48 16 ಎಷ್ಟು 48 3 ಜಾ
ಓಕೆ 12 ಎಷ್ಟ 48 12 4 ಜಾ ಓಕೆ 4 ಎಷ್ಟ 48 4 4 ಎಷ್ಟ 48 4 1 ಜಾ 4 2 ಜಾ 12 ಜಾ ಓಕೆ ಸಿ ಓನ್ಲಿ ಕೇಳಿದಾರೆ ಸಿ ಒಬ್ಬನೇ ಎಷ್ಟು ಜನದಾಗ ಮಾಡ್ತಾರೆ ಅಂದ್ರೆ ಎ ಬಿ ಏನು ಮಾಡಬೇಕು ಮೈನಸ್ ಮಾಡಬೇಕು ಎ ಬಿ A3 B4 ಟೋಟಲ್ ಎಷ್ಟಾಯ್ತು 7 ಆಯ್ತು 7 ಮೈನಸ್ 12 ಮೈನಸ್ 7 5 12 ಮೈನಸ್ 7 12 ಮೈನಸ್ 7 5 ಹಾಗಾದ್ರೆ 5 ಸಿ ಒಬ್ಬ ಎಷ್ಟು ದಿನ ಎಷ್ಟು ಪಟ್ಟು ವರ್ಕ್ ಮಾಡ್ತಾನೋ 5 ಪಟ್ಟ ಹಾಗಾದ್ರೆ 1 ಪಟ್ಟನ್ನು ಕಂಡುಹಿಡಿನು 48 ಡಿವೈಡೆಡ್ ಬೈ 5 5 1 ಜಾ 5 5 9 ಜಾ 45 ರಿಮೈನಿಂಗ್ 3 ಹಾಗಾದ್ರೆ ಆನ್ಸರ್ ಈಸ್ 9 ಇಂಟಿಜರ್ 3 ಡಿವೈಡೆಡ್ ಬೈ 5 ಡೇಸ್ ಹೇಳ್ರಿ ಎಷ್ಟಾಗತ್ತಾ 9 ಇಂಟಿಜರ್ 3 by 5 days 9 ಇಂಟಿಜರ್ 3 by 5 days ಯಾವ್ದೈತ್ರಿ ಆಪ್ಷನ್ C3 ಯಾವ್ದೈತ್ರಿ ಆಪ್ಷನ್ C3 ರೈಟ್ ಆನ್ಸರ್ ಯಾವ್ದಾಗ್ತೈತ್ರಿ ಆಪ್ಷನ್ C3 ಆಗುತ್ತೆ ಓಕೆ ನೆಕ್ಸ್ಟ್ ಒನ್ ಇಲ್ಲೊಂದು ಫಿಗರ್ ಐತಿ ನೋಡ್ರಿ ಇನ್ ದ ಫಿಗರ್ ದ ರೇಷಿಯೋ ಆಫ್ ನಂಬರ್ ಆಫ್ ಎ ಟ್ರಯಾಂಗಲ್ ರೇಷಿಯೋ ಆಫ್ ಎ ನಂಬರ್ ಆಫ್ ಎ ಟ್ರಯಾಂಗಲ್ ನಂಬರ್ ಆಫ್ ಎ ಟ್ರಯಾಂಗಲ್ ನೋಡ್ರಿ ಎಷ್ಟು ಅದಾವ 1 2 3 ನಂಬರ್ ಆಫ್ ಎ ಟ್ರಯಾಂಗಲ್ ಈಸ್ 3 number of a triangle is 3 ratio means divide ratio means entry divide ratio means divide okay triangle and number of circles inside the rectangle number of circles 1 circle 2 circle number of circle 2 circle okay next one number of squares 1 2 number of squares 2 ratio means divide okay all the figures inside the rectangle all means ella nodri 1 2 3 4 5 6 7 all the figures is 7 3 by 2 2 by 7 3 by 2 ಐತಿ 3 by 7 ಐತಿ cancel 3 by 7 ಐತಿ cancel 3 by ಬಂದಿಲ್ಲ ಆಪ್ಷನ್ A1 ರೈಟ್ ಆನ್ಸರ್ ಯಾವ್ದಾಗ್ತೈತಿ ಹೇಳ್ರಿ ಆಪ್ಷನ್ A1 ಈ ರೀತಿ ಏನ್ ಮಾಡಬೇಕು ಆಪ್ಷನ್ ಕ್ಯಾನ್ಸಲ್ ಮಾಡಿ ಫಿಗರ್ ಅನ್ನು ನೋಡಿ ಏನ್ ಮಾಡಬೇಕು ಕ್ವಶನ್ ಏನ್ ಮಾಡಬೇಕು ಆನ್ಸರ್ ಅನ್ನ ಹುಡುಕ್ಬೇಕು ಕರೆಕ್ಟ್ ಆಪ್ಷನ್ ಆನ್ಸರ್ ಅನ್ನ ಹಾಕಬೇಕು ಓಕೆ ನೆಕ್ಸ್ಟ್ ಒನ್ ರಾಮ ರಾಹುಲ ಅಂಡ್ ರೋಹಿತ ಶೇರ್ಡ್ ಅ ಬ್ಯಾಗ್ ಆಫ್ ಮಾರ್ಬಲ್ಸ್ ಒಂದು ಬ್ಯಾಗ್ನಾಗ ಏನದವ್ರಿ ಮಾರ್ಬಲ್ಸ್ ಅದಾವ ಅಂತ ಟೋಟಲ್ ಇದೊಂದು ಬ್ಯಾಗ್ ರೀ ಈ ಬ್ಯಾಗ್ನಾಗ ದ ಬ್ಯಾಗ್ ಕಂಟೇನ್ಸ್ 272 ಮಾರ್ಬಲ್ಸ್ ಟೋಟಲ್ ಎಷ್ಟು ಮಾರ್ಬಲ್ ಅದಾವ್ರಿ 272 ಟೋಟಲ್ ಎಷ್ಟು ಅದಾವ್ರಿ 272 how many marbles will left over the friends shared with equally ರಾಮ ರಾಹುಲ ರೋಹಿತ ಮೂರು ಮಂದಿ ಏನ್ ಮಾಡಿರ್ತಾರೋ ರಾಮ ರಾಹುಲ ನೆಕ್ಸ್ಟ್ ರೋಹಿತ್ ಇವ್ರು ಮೂರು ಮಂದಿ ಏನ್ ಮಾಡತ್ತಾರ 272 ಮಾರ್ಬಲ್ಸ್ ಈಕ್ವಲ್ ಆಗಿ ಏನ್ ಮಾಡತ್ತಾರೋ ಹಂಚ್ಕೊಳ್ತಾರ ಈಕ್ವಲ್ ಡಿಸ್ಟ್ರಿಬ್ಯೂಟ್ ಮಾಡ್ಕೋದು ಈಕ್ವಲ್ ಆಗಿ ಶೇರ್ ಮಾಡ್ಕೋದು ಅಂದ್ರೆ ನಾವು ಏನ್ ಮಾಡ್ಬೇಕು ಡಿವೈಡ್ ಮಾಡಬೇಕು 272 divided by ಎಷ್ಟು ಅದಾರ ನೋಡ್ರಿ 1 2 3 3 ಪರ್ಸನ್ಸ್ ಅದಾರ 3 1 ಜಾ 3 9 ಜಾ 27 3 ಟೇಬಲ್ಸ್ 2 ಅಲ್ಲಿ ಏನು ಕೊಡಬೇಕು 0 ಎಷ್ಟು ಉಳಿತಾವ ರಿಮೈನಿಂಗ್ 2 ಇಲ್ಲಿ ಟೋಟಲ್ ಈಕ್ವಲ್ ಎಷ್ಟು ಬರ್ತಾವ ಅಂತ ಕೇಳಿದಾರೋ ರಿಮೈನಿಂಗ್ ಎಷ್ಟು ಉಳಿತಾವ ಅಂತ ಕೇಳಿದಾರೋ ಇಲ್ಲಿ ಕೇಳಿದಾರೋ ಲೆಫ್ಟ್ ಓವರ್ ರಿಮೈನಿಂಗ್ ಎಷ್ಟು ಉಳಿತಾವ ಅಂತ ಕೇಳಿದಾರೆ ಅವ್ರು ಈಕ್ವಲ್ 90 ಶೇರ್ ಮಾಡ್ಕೋತಾರೋ ಮಾರ್ಬಲ್ಸ್ ರಿಮೈನಿಂಗ್ ಎಷ್ಟು ಉಳಿತಾವ್ರಿ 2 ಉಳಿತಾವು 2 ಯಾವ್ದೈತಿ ನೋಡ್ರಿ ಆಪ್ಷನ್ D4 ಓಕೆ next one cost of 4 dozen of bananas rupees 60 cost of 4 dozen of bananas 60 then how many bananas can be purchased for rupees 12.50 ನೋಡ್ರಿ 12 ಡಜನ್ 4 ಡಜನ್ ಅಂತ ಹೇಳಿದಾರ 4 ಡಜನ್ ಇಲ್ಲಿ ಏನ್ ಕೊಟ್ಟಿದಾರ ಆ ಟೋಟಲ್ ಬನಾನಾ ಡಜನ್ ಇದ್ದದ ಏನ್ ಮಾಡ್ಕೊಂಡಾರ ಫ್ರೂಟ್ಸ್ ಮಾಡ್ಕೊಂಡಾರ ನೀವು ಡಜನ್ ಇದ್ದದ ಫ್ರೂಟ್ಸ್ ಮಾಡ್ಕೋರಿ 1 ಡಜನ್ ಅಂದ್ರೆ ಎಷ್ಟು ಇರ್ತಾವ್ರಿ 12 ಇರ್ತಾವ 1 ಡಜನ್ ಅಂದ್ರೆ ಎಷ್ಟ್ರಿ 12 ಹಂಗಾರೆ 4 ಡಜನ್ ಅಂದ್ರೆ ಎಷ್ಟಾಯ್ತ್ರಿ 48 12 4 ಜಾ 48 ಬನಾನಾಸ್ ಅಂದ್ರೆ 60 rupees ಹಂಗಾದ್ರೆ 12.50 rupees ಅಂದ್ರೆ ಹೌ ಮೆನಿ ಬನಾನಾ ಗೊತ್ತಿಲ್ಲ ಎಕ್ಸ್ ಅದನ್ನ ಯೂನಿಟರಿ ಮೆಥಡ್ ಮಾಡ್ರಿ 48 ಇಂಟು 12.50 ಇದ್ದದನ್ನ ಡೆಸಿಮಲ್ ಪಾಯಿಂಟ್ ತೆಗಿತೀನಿ ತೆಗೆದ್ರೆ ಎಷ್ಟಾಗುತ್ತೆ 1250 ಡಿವೈಡೆಡ್ ಬೈ 60 2 ಡಿಜಿಟ್ ಡೆಸಿಮಲ್ ಪಾಯಿಂಟ್ ಐತಿ ಅದಕ್ಕೆ 20 ಏನು ಮಾಡಬೇಕು ಎಕ್ಸ್ಟ್ರಾ ಕೊಡಬೇಕು ಇಲ್ಲಿ ಕ್ಯಾನ್ಸಲ್ ಮಾಡಿರಿ ಈ ಜೀರೋ ಏನಾಯ್ತು ರೀ ಕ್ಯಾನ್ಸಲ್ ಆಯಿತು 48 600 8 ಟೇಬಲ್ಸ್ ಹೋಗ್ತದೆ 12 4 ಜಾ 12 5 ಜಾ 60 0 0
25 2 ಝಾ 25 5 ಝಾ 2 1 ಝಾ 2 2 ಝಾ ಇಲ್ಲಿ 1 ಝಾವರೆಗೂ ಹೊತ್ತು. ನೆಕ್ಸ್ಟ್ ಇಲ್ಲಿ 2 ಉಳಿದ ಇಲ್ಲಿ 5 ಐತೆ ನಡು ಏನೈತಿ ಮಲ್ಟಿಪ್ಲಿಕೇಶನ್ ಸೈನ್ ಇಂಟು ಮಾಡ್ರಿ 2 5 ಝಾ 10 ಟೋಟಲ್ 12.50 ಎಷ್ಟು ಬನಾನಾಸ್ ಪರ್ಚೇಸ್ ಮಾಡ್ಬೋದು 10 ಬನಾನಾ 10 ಯಾವ್ದೈತ್ರಿ ಆಪ್ಷನ್ A1 ರೈಟ್ ಆನ್ಸರ್ ಏನಾಗ್ತದ ಆಪ್ಷನ್ A1 ಆಗ್ತದೆ. ಓಕೆ ನೆಕ್ಸ್ಟ್ ದ ಎವರೇಜ್ ವೇಟ್ ಆಫ್ 16 ಬಾಯ್ಸ್ ಆಫ್ ಎ ಕ್ಲಾಸ್ ಇಸ್ 50.25 kg. ಎವರೇಜ್ ಅವರ ಕೊಟ್ರ ನಾವು ಏನು ಮಾಡ್ಕೋಬೇಕು ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಓಕೆ ಹಂಗಾರೆ ಟೋಟಲ್ ಬಾಯ್ಸ್ ಎಷ್ಟು ಅದಾರ 16 ಇಂಟು ಎವರೇಜ್ ವೇಟ್ ಎಷ್ಟು ಕೊಟ್ಟಿದಾರ ಒಬ್ಬರದ್ರೆ 50.25. ಹಂಗಾರೆ ನಾವು ಏನು ಮಾಡ್ಕೋಬೇಕು ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಮಲ್ಟಿಪ್ಲಿಕೇಶನ್ ಮಾಡೋ ನೋಡ್ರಿ 50.25 ಇಂಟು 16 5 80 0 ಬರಿತೀನಿ 8 ಕ್ಯಾರಿ. ಓಕೆ 16 2 ಝಾ 32 ಪ್ಲಸ್ 8 40 0 4 ಕ್ಯಾರಿ. 16 0 ಝಾ 0 ಆಸ್ ಇಟ್ ಈಸ್ 4 4 16 5 ಝಾ 80 2 ಡಿಜಿಟ್ ಬಿಟ್ ಡೆಸಿಮಲ್ ಪಾಯಿಂಟ್ ಕೊಟ್ಟಿದ್ದ ನೀವು ಕೊಡ್ರಿ 804 ಟೋಟಲ್ ಮಲ್ಟಿಪ್ಲಿಕೇಶನ್ ಮಾಡ್ರಿ ಎಷ್ಟಾಗುತ್ತಾ 804. ಓಕೆ ನೆಕ್ಸ್ಟ್ ಒನ್ ಓಕೆ 804 ಮುಂದೆ 0 ಅದಾವ ವ್ಯಾಲ್ಯೂ ಇಲ್ಲ ಆನ್ಸರ್ ಏನಾಗುತ್ತೆ ಅಲ್ಲಿ 804. ನೆಕ್ಸ್ಟ್ and that of the remaining 8 boys is 45.15 kg. ಇನ್ನು 8 ಸ್ಟೂಡೆಂಟ್ಸ್ ಅದು ಏನು ಕೊಟ್ಟಿದ್ದಾರೆ ಎವರೇಜ್ ಕೊಟ್ಟಿದ್ದಾರೆ ಎವರೇಜ್ ಅವರ ಕೊಟ್ಟರೆ ಇಂಟು ಮಾಡ್ರಿ ಎಷ್ಟು ಕೊಟ್ಟಿದ್ದಾರೆ 45.15. ಹಂಗಾರೆ ಎಷ್ಟಾಗತ್ತಂದ್ರೆ ಇಂಟು ಮಾಡ್ಕೊಂಡು ನೋಡ್ರಿ ಇಲ್ಲಿ 45.15 ಇಂಟು 8 8 5 40 4 ಕ್ಯಾರಿ 8 1 8 plus 4 12 1 carry 8 5 40 plus 1 41 4 carry 8 4 32 plus 4 36. ಓಕೆ 8 ಡಿಜಿಟ್ ಬಿಟ್ ಡೆಸಿಮಲ್ ಪಾಯಿಂಟ್ ಕೊಟ್ಟಿದ್ದಾರೆ 2 ಡಿಜಿಟ್ ನೀವು ಇಟ್ರಿ ಇಂಟು ಮಾಡ್ರೆ ಏನು ಬರುತ್ತಾ 361.20 ಏನು ಬರುತ್ತಾ 20. ಓಕೆ ಫೈಂಡ್ ದ ಎವರೇಜ್ ವೇಟ್ ಆಫ್ ಆಲ್ ದ ಬಾಯ್ಸ್. ಆಲ್ ಅಂದ್ರೆ ಮೊದಲು 16 ಬಾಯ್ಸ್ ನೆಕ್ಸ್ಟ್ 8 ಬಾಯ್ಸ್ ಎಲ್ಲ ಕೇಳಿದಾರೆ. ಆಲ್ ಅಂದ್ರೆ ಏನು ಮಾಡಬೇಕು ಪ್ಲಸ್ 16 plus 8 24. ಓಕೆ 0 0 0 plus 2 2 point 4 plus 1 5 0 plus 6 6 8 plus 3 11. ಓಕೆ ಎವರೇಜ್ ಫಾರ್ಮುಲಾ ಏನು ಅವ್ರದ್ದು ಏನಂತ ಹೇಳಿದಾರ ಫೈಂಡ್ ದ ಎವರೇಜ್ ಆಫ್ ದಿ ಕ್ಲಾಸ್ ಕೇಳಿದಾರೆ. ಎವರೇಜ್ ಅವರೇ ಕೇಳಿದ್ರೆ ಏನು ಮಾಡಬೇಕು ಡಿವೈಡ್ ಮಾಡಬೇಕು. ಅವರೇ ಎವರೇಜ್ ಕೊಟ್ರೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಇಲ್ಲ ಅವರೇ ಎವರೇಜ್ ಕೊಟ್ಟರೆ ನಾವು ಏನು ಮಾಡಬೇಕು ಡಿವೈಡ್ ಮಾಡಬೇಕು. ಡಿವೈಡ್ ಹಂಗಾರೆ ಸಮ್ ಆಫ್ ಟೋಟಲ್ ವೇಟ್ 1165.20 ಇದು ಟೋಟಲ್ ಎವರೇಜ್ ವೇಟ್ ಡಿವೈಡ್ ಬೈ ಟೋಟಲ್ ಬಾಯ್ಸ್ 24. ಓಕೆ ಇನ್ನು ನೆಕ್ಸ್ಟ್ ಏನು ಮಾಡಬೇಕು ಡಿವೈಡ್ ನೋಡ್ರಿ 24 1 24 1 ಡಿಜಿಟ್ ತೊಗೊಂಡ್ರೆ ಹೋಗಲ್ಲ 2 ಡಿಜಿಟ್ ತೊಗೊಂಡ್ರೆ ಹೋಗಲ್ಲ 3 ಡಿಜಿಟ್ ತೊಗೋಬೇಕು. 24 4 96 24 4 ಎಷ್ಟು ರೀ 96. 116 ಒಳಗೆ 96 ಕಳೆದ್ರೆ ಎಷ್ಟು ರೀ 116 ಒಳಗೆ 96 ಕಳೆದ್ರೆ 20 ಕರೆಕ್ಟ್ ರೀ 96 ಕಳೆದ್ರೆ ಎಷ್ಟು 20 ಎಷ್ಟೈತ್ರಿ ಈಗ 205 ಆಯ್ತು. 24 8 192 24 8 ಎಷ್ಟು 192 205 ದಾಗ 192 ಕಳೆದ್ರೆ ಎಷ್ಟು ಹೋಯ್ತು 13 ಹೋಯ್ತು. ಎಷ್ಟು ಹೋಯ್ತು 13 ಹೋಯ್ತು. ಹಂಗಾರೆ 132 ಆಯ್ತು. 24 5 120 132 ದಾಗ 120 ಕಳೆದ್ರೆ ಎಷ್ಟು ಹೋಯ್ತು 12 ಉಳಿತು. ಮತ್ತೆ 120 ಆಯ್ತು 24 5 120. ಓಕೆ ಇಲ್ಲಿ 2 ಡಿಜಿಟ್ ಬಿಟ್ ಡೆಸಿಮಲ್ ಪಾಯಿಂಟ್ ಐತಿ ನೀವು 2 ಡಿಜಿಟ್ ಬಿಟ್ ಡೆಸಿಮಲ್ ಪಾಯಿಂಟ್ ಇಡ್ರಿ. ಹಂಗಾರೆ ಏನಾಗುತ್ತಾ 48.55 48.55 kg ಯಾವ್ದೈತಿ ಆಪ್ಷನ್ C3 ಯಾವ್ದೈತ್ರಿ ಆಪ್ಷನ್ C3. ಅರ್ಥ ಆಯ್ತಾ. ಟೋಟಲ್ ಎವರೇಜ್ ಡಿವೈಡ್ ಬೈ 24 ಬಾಯ್ಸ್ 24 1 24 4 96 116 ದಾಗ 96 ಕಳೆದ್ರೆ 20 ಉಳಿತು 205 ಆಯ್ತು. ಅದರ ನಿಯರೆಸ್ಟ್ 24 8 192 205 192 ಕಳೆದ್ರೆ 13 ಉಳಿತು 132 ಆಯ್ತು. 24 5 120 132 120 ಕಳೆದ್ರೆ 12 ಉಳಿತು 120 ಆಯ್ತು. 24 5 120 2 ಡಿಜಿಟ್ ಬಿಟ್ ಡೆಸಿಮಲ್ ಪಾಯಿಂಟ್ ಇಟ್ಟಿದಾರ ನೀವು 2 ಡಿಜಿಟ್ ಬಿಟ್ ಡೆಸಿಮಲ್ ಪಾಯಿಂಟ್ ಇಡ್ರಿ. ಆನ್ಸರ್ ಏನಾಗುತ್ತಾ 48.55 kg ಆಪ್ಷನ್ C3. ನೆಕ್ಸ್ಟ್ ಒನ್ ಮಂಜು ರನ್ಸ್ ಅರೌಂಡ್ ದ ರೆಕ್ಟಾಂಗ್ಯುಲರ್ ಪಾರ್ಕ್. ಮಂಜು ರೆಕ್ಟಾಂಗ್ಯುಲರ್ ಪಾರ್ಕ್ ಅಂದ್ರೆ ರೆಕ್ಟಾಂಗಲ್ ಅಂದ್ರೆ ಒಂದು ರೆಕ್ಟಾಂಗಲ್ ತಕ್ಕೋರಿ. ಇದು ಯಾರ್ದು ಮಂಜು. ಓಕೆ ನೆಕ್ಸ್ಟ್ ಲೆಂತ್ ಇಸ್ 35 and breadth is 20. ಲೆಂತ್ ಎಷ್ಟು 35 ಮೀಟರ್ ಬ್ರೆಡ್ತ್ ಎಷ್ಟು 20 ಮೀಟರ್. ಓಕೆ
ಮೀನು ರನ್ಸ್ ಅರೌಂಡ್ ದ ಸ್ಕ್ವೇರ್. ಈ ಸ್ಕ್ವೇರ್ ಅನ್ನ ಯಾರು ಓಡ್ತಾರೋ? ಮೀನು. ಇದು ಮೀನು. ಸ್ಕ್ವೇರ್ ಪಾರ್ಕ್ ಸೈಡ್ ಇಸ್ 30 ಮೀಟರ್. ಸೈಡ್ 30 ಮೀಟರ್. ಈಗ ರನ್ನಿಂಗ್ ರೆಕ್ಟಾಂಗ್ಯುಲರ್, ರನ್ನಿಂಗ್ ದ ರೌಂಡ್ಸ್, ರನ್ನಿಂಗ್ ರೌಂಡ್ ಏನಾದರೂ ರೆಕ್ಟಾಂಗ್ಯುಲರ್ ಮೇಲೆ ಬಂತಂದ್ರ ಏನ್ ಫೈಂಡ್ ಔಟ್ ಮಾಡ್ಕೋಬೇಕಂದ್ರೆ ಪಟ್ನ ನೆನಪಿರ್ಬೇಕು, ಪೆರಿಮೀಟರ್. ಏನ್ ಫೈಂಡ್ ಔಟ್ ಮಾಡ್ಕೋಬೇಕಲ್ಲಿ? ಪೆರಿಮೀಟರ್ ಫೈಂಡ್ ಔಟ್ ಮಾಡಬೇಕು. ಇದ್ರ ಪೆರಿಮೀಟರ್ ಫಾರ್ಮುಲಾ 2 ಇಂಟು ಲೆಂತ್ ಪ್ಲಸ್ ಬ್ರೆಡ್. ಪೆರಿಮೀಟರ್ ಈಕ್ವಲ್ ಟು 2 ಇಂಟು ಲೆಂತ್ ಪ್ಲಸ್ ಬ್ರೆಡ್. ಇದ್ರ ಪೆರಿಮೀಟರ್ ಈಕ್ವಲ್ ಟು 4 ಇಂಟು ಸೈಡ್. ಏನ್ ಹೇಳ್ರಿ? 4 ಇಂಟು ಸೈಡ್. 2 ಇಂಟು ಲೆಂತ್ 35, ಬ್ರೆಡ್ 20. 2 ಇಂಟು 35 ಪ್ಲಸ್ 20 55. 55 2 is 110. ಓಕೆ. 4 ಇಂಟು ಸೈಡ್ ಅಂದ್ರೆ 30. 34 is 120 ಮೀಟರ್. ಓಕೆ. ಇದು 110 ಮೀಟರ್ ಬತ್ತು, ಇದು 120 ಮೀಟರ್ ಬತ್ತು. ನೆಕ್ಸ್ಟ್ ಒನ್, ಹೂ ಕವರ್ಸ್ ಲೆಸ್ ಡಿಸ್ಟೆನ್ಸ್. ಯಾರು ಕಡಿಮೆ ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ತಾರ? ನೆಕ್ಸ್ಟ್, ಅಂಡ್ ಹೌ ಮಚ್. ಎಷ್ಟು ಡಿಸ್ಟೆನ್ಸ್ ಕಡಿಮೆ ಡಿಸ್ಟೆನ್ಸ್ ಕವರ್ ಮಾಡ್ತಾರೋ? ಯಾರು ಡಿಸ್ಟೆನ್ಸ್ ಕಡಿಮೆ ಕವರ್ ಮಾಡ್ತಾರೋ ಮತ್ತು ಹೌ ಮಚ್ ಅಂದ್ರೆ ಎಷ್ಟು ಡಿಸ್ಟೆನ್ಸ್ ಕಡಿಮೆ ಮಾಡ್ತಾರೋ. ಇಫ್ ಮೀನು ಟೇಕ್ಸ್ 4 ರೌಂಡ್. ಮೀನು ಎಷ್ಟು ರೌಂಡ? 4 ರೌಂಡ್. 1 ರೌಂಡ್ ಅಂದ್ರೆ 120. ಇಂಥವು ಎಷ್ಟು ರೌಂಡ್ ರೀ? ಹಿಂಗೆ ಬಂದು ನಿತ್ರ 1 ರೌಂಡ್, ಇದು ಸೆಕೆಂಡ್ ರೌಂಡ್, ಇದು ಥರ್ಡ್ ರೌಂಡ್, ಇದು 4 ರೌಂಡ್. ಓಕೆ, ಇದು ಮೀನೊಂದು. ಆ್ಯಂಡ್ ಮಂಜು ಟೇಕ್ಸ್ 3 ರೌಂಡ್. ಹಿಂಗೆ ಹೋಗಿ ಹಿಂಗೆ ನಿತ್ರ 1 ರೌಂಡ್, ಇದು ಸೆಕೆಂಡ್ ರೌಂಡ್, ಇದು ಥರ್ಡ್ ರೌಂಡ್. ಹಂಗಾರೆ ಥರ್ಡ್ ರೌಂಡ್ ಇಂಟು ಎಷ್ಟು ಮಾಡ್ಬೇಕು? 3. 4 ರೌಂಡ್ ಅಂದ್ರೆ ಎಷ್ಟು ಮಾಡ್ಬೇಕು? ಇಂಟು 4. 120 ಪ್ಲಸ್ 4, 12 4 is 48, 0 0. 11 3 is 33, 0 0. 330 ಮೀಟರ್ ಮಂಜುಂದ. ನೆಕ್ಸ್ಟ್ ಮೀನುಂದ 480 ಮೀಟರ್. ಹಂಗಾರೆ ಹೂ ಒನ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಹೂ ಕವರ್ ಲೆಸ್. ಹಂಗಾರೆ ಲೆಸ್ ಯಾರು ನೋಡ್ರಿ? 330 480. 330 ಯಾರ್ದ್ರಿ? ಮಂಜು ಇದ್ದದ ಆಪ್ಷನ್ ಉಳಿಸ್ರಿ, ಮೀನು ತೆಗೆದೋಗಿರಿ. ಹಂಗಾರೆ A1 ಕ್ಯಾನ್ಸಲ್, D4 ಕ್ಯಾನ್ಸಲ್. ಇನ್ ಹೌ ಮಚ್ ಎಷ್ಟು ಕಡಿಮೆ ಅಂದ್ರೆ ಎರಡು ಆನ್ಸರ್ ಮೈನಸ್ ಮಾಡಿಬಿಡ್ರಿ. 480, 330. 0 0, 8 minus 3 5, 4 minus 3 1. ಎಷ್ಟು ಕಡಿಮೆ ರೀ? 150. ಮಂಜು 150. 150 ಮಂಜು ಯಾವ್ದೈತ್ರಿ? ಆಪ್ಷನ್ C3. ಯಾವ್ದೈತ್ರಿ? ಆಪ್ಷನ್ C3, 150 ಮೀಟರ್. ಓಕೆ. ನೆಕ್ಸ್ಟ್ ಒನ್, a photo frame is in the shape of a quadrilateral which one diagonal longer than the other. Which one of the following is the possible shape of the photo frame? ಒಂದು ಫೋಟೋ ಫ್ರೇಮ್ ಇದೆ, ಫೋಟೋ ಫ್ರೇಮ್ ಇದೆ. ಆ ಫೋಟೋ ಫ್ರೇಮ್ ಅನ್ನು ಏನ್ ಮಾಡತ್ತಾರಂತ? ಕ್ವಾಡ್ರಿಲೇಟರಲ್ ಒಳಗ ಫೋಟೋ ಫ್ರೇಮ್ ಮಾಡ್ಸತ್ತಾರು. ವಿಚ್ ಒನ್ ಡಯಾಗ್ನಲ್ ಲಾಂಗರ್. ಒನ್ ಡಯಾಗ್ನಲ್ ಏನಾಗಿರ್ತದ? ಲಾಂಗರ್ ಆಗಿರ್ತದ ಡಯಾಗ್ನಲ್. ಇದು ನೋಡ್ರಿ. ಓಕೆ, ಇವಕ್ಕೆ ಏನಂತೀವಿ? ಡಯಾಗ್ನಲ್ ಅಂತೀವಿ. ಇದಕ್ಕಿಂತ ಇದು ಏನಾಗಿರ್ತದ? ಲಾಂಗರ್ ಆಗಿರ್ತದ. ಇದಕ್ಕೆ ನಾವು ಈ ಶೇಪಿಗೆ ಏನಂತ ಕರಿತೀವಿ? ಅದು ರೋಂಬಸ್. ಏನಂತ ಕರಿತೀವಿ ರೀ? ರೋಂಬಸ್. ಏನಂತೀವಿ ರೀ? ರೋಂಬಸ್. ಓಕೆ. ನೆಕ್ಸ್ಟ್ ಒನ್, ಪ್ರಾಡಕ್ಟ್ ಮೀನ್ಸ್ ಮಲ್ಟಿಪ್ಲಿಕೇಶನ್ ಇಂಟು ಮಾಡಬೇಕು. ನಾನ್ ಜೀರೋ ಆಫ್ ಹೋಲ್ ನಂಬರ್. ಹೋಲ್ ನಂಬರ್ ಎಲ್ಲಿಂದ ಸ್ಟಾರ್ಟ್ ಹೇಳ್ರಿ? 0 1 2 3 4 5. ನಾನ್ ಜೀರೋ ಕ್ಯಾನ್ಸಲ್ ಆದ್ರೆ ಹೋಲ್ ನಂಬರ್ ಯಾವ್ದು ಬರ್ತದೆ? 1 ಬತ್ತು. ನಾನ್ ಜೀರೋ ಆಫ್ ಹೋಲ್ ನಂಬರ್. ಅಂಡ್ ಇಟ್ ಸಕ್ಸೆಸರ್ ಮೀನ್ಸ್ +1. ಇದಕ್ಕೆ +1. ಇದು ನಾನ್ ಜೀರೋ ಆಫ್ ಹೋಲ್ ನಂಬರ್ 1. ಸಕ್ಸೆಸರ್ ಅಂದ್ರೆ +1 ಎಷ್ಟಾಗತ್ತೆ? 2. ಸಕ್ಸೆಸರ್ ಆಫ್ ನಾನ್ ಜೀರೋ ಹೋಲ್ ನಂಬರ್ ಸಕ್ಸೆಸರ್ ಯಾವ್ದ್ರಿ? 2. ಮಲ್ಟಿಪ್ಲಿಕೇಶನ್ ಮೀನ್ಸ್ ಇಂಟು. 2 1s 2. ಹಾಗಾದ್ರೆ 2 ಅನ್ನೋದು ವಿಚ್ ಟೈಪ್ ಆಫ್ ನಂಬರ್? ಡಿವಿಸಿಬಲ್ ಬೈ 3 ರಾಂಗ್, ಪ್ರೈಮ್ ನಂಬರ್ ರಾಂಗ್, and odd number wrong, and even number. 2 is an even number. Okay, option B2. Prime number ಆಗ್ತದ. Always prime number is a prime number. Okay, ಆದ್ರೆ ಇದ್ರ ಪ್ರಕಾರ ನಾನ್ ಜೀರೋ ಹೋಲ್ ನಂಬರ್ and its successor always ಯಾವತ್ತು ಸಕ್ಸೆಸರ್ 1 ಇತ್ತಂದ ಅದ್ರ ಮಿಡಲ್ +1 2 ಬತ್ತಂದ ಅದ ನೋಡ್ರಿ ಹೋಲ್ ನಂಬರ್ 3 ತೋರಿ. ಸಕ್ಸೆಸರ್ +1 ಮಾಡ್ರಿ. ಓಕೆ, ಹಂಗಾರೆ ಸಕ್ಸೆಸರ್ 1 ಮಾಡ್ರಿ. ಎಷ್ಟು ಬಂತು? 4 ಬಂತು. 3 ಇಂಟು 4, 4 3 is 12. 12 ಪ್ರೈಮ್ ನಂಬರ್ ಆಗತ್ತನ್? ಇಲ್ಲ. ಅದಕ್ಕೆ ನಮ್ಗೆ ಆಲ್ವೇಸ್ ಪ್ರೈಮ್ ನಂಬರ್ ಆಗಂಗಿಲ್ಲ. ಅದಕ್ಕೆ ಕರೆಕ್ಟ್ ಆಲ್ವೇಸ್ ಯಾವ ನಂಬರ್ ಆಗ್ತದೆ? ಇವನ್ ನಂಬರ್. ಅದಕ್ಕೆ ಕರೆಕ್ಟಾಗಿ ಆನ್ಸರ್ ಯಾವ್ದು ಹಾಕ್ಬೇಕು? ನಾವು ಇವನ್ ನಂಬರ್ ಹಾಕ್ಬೇಕು. ಓಕೆ, ನೀವು ಹೋಲ್ ನಂಬರ್ ಯಾವ್ದು ಬೇಕಂತ ತಗೋರಿ. ನಾನ್ ಜೀರೋ ಹೋಲ್ ನಂಬರ್ 5 ತೊಗೊಂಡ್ರೆ ಸಕ್ಸೆಸರ್ ಯಾವ್ದ್ರಿ? 6 ರೀ. 5 6 30. ಇದು ಪ್ರೈಮ್ ನಂಬರ್ ಇಲ್ಲ.
ಅದಕ್ಕೆ ಏನು ಮಾಡೋದು ಕ್ಯಾನ್ಸಲ್ ಆಯ್ತು ರೀ. ಆಲ್ವೇಸ್ ಈಸ್ ಅನ್ ಇವನ್ ನಂಬರ್. ಓಕೆ, ನೆಕ್ಸ್ಟ್ ಒನ್, ಸಮ್ ಪೇಜ್ ಅಟ್ಸ್ ಟೋಟಲ್ ಸಿಂಪಲ್ ಇಂಟ್ರೆಸ್ಟ್. ಟೋಟಲ್ ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಮೀನ್ಸ್ ಎಸ್ ಐ ಎಷ್ಟು ಕೊಟ್ಟಿದ್ದಾರೆ 4016.25. ಓಕೆ, net at the rate of 9%. rate of means r ಎಷ್ಟು percent 9%. next one, in 5 years. 5 years means time. 5 years ನೋಡ್ರಿ, ಎಸ್ ಐ ಕೊಟ್ರು, ಆರ್ ಕೊಟ್ರು, ಟಿ ಕೊಟ್ರಿ, ಏನ್ ಕೊಟ್ಟಿಲ್ಲ ಪಿ. ಪಿ ಈಕ್ವಲ್ ಟು ಕ್ವಶನ್ ಮಾರ್ಕ್. ಹಂಗಾರೆ ಪಿ ಫಾರ್ಮುಲಾ ಹೇಳ್ರಿ, ಪಿ ಈಕ್ವಲ್ ಟು ಎಸ್ ಐ ಇಂಟು 100 ಡಿವೈಡೆಡ್ ಬೈ ಪಿ ಹೊರವಾದ್ರೆ ಏನುವುದು ಟಿ ಆರ್. ಓಕೆ, ಎಸ್ ಐ ಎಟ್ ಹೇಳ್ರಿ 4016.25 ಇಂಟು 100 ಡಿವೈಡೆಡ್ ಬೈ ಆರ್ ಎಷ್ಟೈತ್ರಿ 9 ಐತಿ, ಪಿ ಟಿ ಎಷ್ಟೈತಿ 5 ಐತಿ. ಹಂಗಾರೆ 5 ಇಂಟು 9. ಓಕೆ, ಈ 2 ಡಿಜಿಟ್ ಬಿಟ್ಟು ಡೆಸಿಮಲ್ ಪಾಯಿಂಟ್ ತೆಗಿಬೇಕಾರೆ ಅದರ ಅಪೋಸಿಟ್ ಏನು ಮಾಡ್ರಿ 0 ಒಳಗೆ ಕೊಡ್ರಿ. ಈ ಪಾಯಿಂಟ್ ಹೋಗ್ಬೇಕಾರೆ 0 ಎಕ್ಸ್ಟ್ರಾ ಕೊಡ್ರಿ. ಓಕೆ, ಈ ರೀತಿ ಕೊಟ್ಟಾಗ ಏನಾಗ್ತದ, ಈ 00 ಈ 00 ಏನಾಗ್ತದ ಕ್ಯಾನ್ಸಲ್ ಆಯ್ತು. ಲಾಸ್ಟ್ 5 ಇದ್ರೆ 5 ಟೈಮ್ಸ್ ಗಡ್ಡ ಕೊಟ್ರಿ, 5 1 5 8 0 ಹೋಗಲ್ಲ, 0 ಕೊಟ್ರಿ 1 ಹೋಗಲ್ಲ, 5 3 15 ಮೈನಸ್ ಮಾಡ್ರಿ 1 ಹೋಯ್ತು, 5 2 10 2 ಉಳಿತು, 5 5 9 1 9 9 8 72 8 ಉಳಿತು, 9 9 81 2 ಉಳಿತು, 9 2 18 ಮೈನಸ್ ಮಾಡ್ರಿ 4 ಹೋಯ್ತು, 9 5 85. ಹಂಗಾರೆ ಏನು ಬರುತ್ತೆ ಪ್ರಿನ್ಸಿಪಲ್ ಟೋಟಲ್ 8925. 8925 ಯಾವ್ದೈತಿ ನೋಡ್ರಿ, 8925 ಯಾವ್ದೈತಿ ರೀ, ಆಪ್ಷನ್ ಡಿ 4. ಹಂಗಾರೆ ರೈಟ್ ಆನ್ಸರ್ ಯಾವ್ದಾಗ್ತದೆ, ಆಪ್ಷನ್ ಡಿ 4 ಆಗ್ತದೆ. ಓಕೆ, ನೆಕ್ಸ್ಟ್ ಒನ್, ಫೈಂಡ್ ದ ಆಂಗಲ್ ಮೆಜರ್ಸ್ ಬಿಟ್ವೀನ್ ಹ್ಯಾಂಡ್ಸ್ ಆಫ್ ದ ಕ್ಲಾಕ್ ವೆನ್ ಟೈಮ್ ಆಫ್ 6 PM. ಕ್ಲಾಕ್ ಒಳಗ 6 PM ಆದಾಗ ಯಾವ ಆಂಗಲ್ ಫಾರ್ಮ್ ಆಗ್ತದ ಅಂತ ಕೇಳಿದಾರೆ. ಎಷ್ಟು ಡಿಗ್ರಿ ಆಂಗಲ್ಸ್ ಫಾರ್ಮ್ ಆಗ್ತದ ಅಂತ ಕೇಳಿದಾರೆ. 12 6 ಇಲ್ಲಿ 3 ಇಲ್ಲಿ 9 ಇಲ್ಲಿ 10 ಇಲ್ಲಿ 11 ಇಲ್ಲಿ 1 ನೆಕ್ಸ್ಟ್ ಇಲ್ಲಿ 2 ಇಲ್ಲಿ 4 ಇಲ್ಲಿ 5 ನೆಕ್ಸ್ಟ್ ಒಂದು 7 8. ಓಕೆ, 6 o'clock ನೋಡ್ರಿ, ಇಲ್ಲಿ ಇದು ಮಿನಿಟ್ ಹ್ಯಾಂಡ್, ಇದು ಅವರ್ ಹ್ಯಾಂಡ್, ಇದು ಯಾವ ಹ್ಯಾಂಡ್ ರೀ ಅವರ್ ಹ್ಯಾಂಡ್, ಇದು ಮಿನಿಟ್ ಹ್ಯಾಂಡ್. ಓಕೆ, 6 o'clock ಆಗಿದೆ. ಇದು ಯಾವ ಆಂಗಲ್ ಫಾರ್ಮ್ ಆಗ್ತದೆ ಇಲ್ಲಿ ಸ್ಟ್ರೇಟ್ ಆಂಗಲ್. ಯಾವ ಆಂಗಲ್ ಫಾರ್ಮ್ ಆಗ್ತದ ಸ್ಟ್ರೇಟ್ ಆಂಗಲ್. ಸ್ಟ್ರೇಟ್ ಆಂಗಲ್ ಯಾವ ಆಂಗಲ್ ಫಾರ್ಮ್ ಆಗ್ತದ ಒಂದು ಸ್ಟ್ರೇಟ್ ಆಂಗಲ್ ಬರ್ತದ. ಸ್ಟ್ರೇಟ್ ಆಂಗಲ್ ಎಕ್ಸಾಕ್ಟ್ ಎಷ್ಟು ಡಿಗ್ರಿ ಇರ್ತದ 180 ಡಿಗ್ರಿ. 180 ಡಿಗ್ರಿ ಇರ್ತದೆ. ಇದ ಕ್ವಶನ್ ಎಲ್ಲಿ ರಿಪೀಟ್ ಆಗಿತ್ತು ಹೇಳ್ರಿ ಮನಿ 2025 ನವೋದಯ. ಇದ ಕ್ವಶನ್ 2025 ನವೋದಯಕ್ಕೆ ಏನ್ ಮಾಡಿದ್ರು ಆಸ್ ಇಟ್ ಈಸ್ ಸೇಮ್ ಕ್ವಶನ್ ಹಾಕಿದ್ರು. ಓಕೆ, ಟೈಮ್ 6 o'clock ಆದ್ರ ಯಾವ ಆಂಗಲ್ ಫಾರ್ಮ್ ಆಗ್ತದ ಅಂತ ಕೇಳಿದ್ರ ಆನ್ಸರ್ ಏನಾಗ್ತದೆ ಅಲ್ಲಿ ಸ್ಟ್ರೇಟ್ ಆಂಗಲ್. ಇಲ್ಲಿ ಏನ್ ಮಾಡಿದಾರೆ ಆಂಗಲ್ ನೇಮ್ ಕೇಳಿದ್ರ, ಅಲ್ಲಿ ಇಲ್ಲಿ ಏನ್ ಕೊಟ್ಟಿದಾರ ಡಿಗ್ರಿ ಕೊಟ್ಟಿದಾರ. ಕರೆಕ್ಟ್ ಆನ್ಸರ್ ಯಾವ್ದಾಗ್ತದ ಆಪ್ಷನ್ C3. ಇದ ಕ್ವಶನ್ ಏನಾಗಿದೆ 2025 NVS ನವೋದಯಕ್ಕ ಕೇಳಿದಾರ. ಅಲ್ಲಿ ಏನ್ ಕೇಳಿದ್ರು 6 o'clock ಟೈಮ್ ಆದಾಗ ಯಾವ ಆಂಗಲ್ ಫಾರ್ಮ್ ಆಗ್ತದ ಸ್ಟ್ರೇಟ್ ಆಂಗಲ್ ಅಂತ ಇತ್ತು. ಇದ ಸ್ಟ್ರೇಟ್ ಆಂಗಲ್ ಅಂದ್ರೆ ಎಷ್ಟು ಡಿಗ್ರಿ ಇರ್ತದೆ ಇಲ್ಲಿ 180 ಡಿಗ್ರಿ. ಓಕೆ, ಅರ್ಥ ಆಯ್ತಾ. ನೆಕ್ಸ್ಟ್ ಒನ್, ಫೈಂಡ್ ದ ವ್ಯಾಲ್ಯೂಮ್. ವ್ಯಾಲ್ಯೂಮ್ ಮೀನ್ಸ್ ಕ್ಯೂಬ್ ತೆಗಿಬೇಕು. ವ್ಯಾಲ್ಯೂಮ್ ಆಫ್ ಎ ಕ್ಯೂಬ್ ಸೈಡ್ 6 centimeter. ಹಂಗಾರೆ 6 centimeter ಅಂದ್ರೆ 6 ಕ್ಯೂಬ್ ಎಟ್ ಹೇಳ್ರಿ 6 ಕ್ಯೂಬ್. ನಿಮ್ಗೆ ಕ್ಯೂಬ್ ನಂಬರ್ಸ್ ಬೈಪಟಾಕಿದ್ರೆ ಗೊತ್ತಾಗುತ್ತದ. ಕರೆಕ್ಟಾಗಿ ಒಂದು ಆನ್ಸರನ್ನು ನೋಡ್ರಿ ವಿತಿನ್ 2 seconds ಒಳಗೂ ಹಾಕ್ಬೋದು. ಹಂಗಾರೆ 6 ಕ್ಯೂಬ್ ಯಾವ್ದ್ರಿ 216 centimeter ಕ್ಯೂಬ್. ಓಕೆ, ನೆಕ್ಸ್ಟ್ ಒನ್, ರೈಟ್ ದ ರೋಮನ್ ನ್ಯೂಮರಲ್ಸ್. ರೋಮನ್ ಮೇಲೂ ಒಂದು ಕ್ವಶನ್ ಫಿಕ್ಸ್ ಇರ್ತದ. ರೋಮನ್ ಮೇಲೂ ಒಂದು ಕ್ವಶನ್ ಫಿಕ್ಸ್ ಇರ್ತದ. ಡಿ ಮೀನ್ಸ್ 500, ಸಿ ಮೀನ್ಸ್ 100. ಡಿ ಹಿಂದೆ ಬರೆದ್ರೆ ಮೈನಸ್ ಮಾಡಿದಂಗ, ಡಿ ಮುಂದೆ ಬರೆದ್ರೆ ಪ್ಲಸ್ ಮಾಡಿದಂಗ. ಡಿ ಹಿಂದೆ 100 ಬರೆದಿದಾರ ಮೈನಸ್ ಮಾಡ್ರಿ ಎಷ್ಟ್ರಿ, ಸಿ ಡಿ ಅಂದ್ರೆ ಎಷ್ಟ್ರಿ 400 ಪ್ಲಸ್. ನೆಕ್ಸ್ಟ್ ಒನ್, ಎಕ್ಸ್ ಮೀನ್ಸ್ 10, ಡಬಲ್ ಎಕ್ಸ್ ಮೀನ್ಸ್ 20, ತ್ರಿಬಲ್ ಎಕ್ಸ್ ಮೀನ್ಸ್ 30. ಓಕೆ, ಪ್ಲಸ್ ಎಕ್ಸ್ ಮೀನ್ಸ್ 10, ಐ ಮೀನ್ಸ್ 1. ಹಿಂದೆ ಬರೆದ್ರೆ ಮೈನಸ್ ಮಾಡಿದಂಗ, ಮುಂದೆ ಬರೆದ್ರೆ ಪ್ಲಸ್ ಮಾಡಿದಂಗ. 10 ಒಳಗೆ 1 ಮೈನಸ್ ಮಾಡ್ರಿ 9. 400 ಪ್ಲಸ್ 30 430 ಪ್ಲಸ್ 9 439. ಹಂಗಾರೆ ರೋಮನ್ ನಂಬರ್ ಎಷ್ಟಾಗತ್ತಿದ್ದು 439. 439 ಯಾವ್ದೈತ್ರಿ ಆಪ್ಷನ್ A1. ಓಕೆ,
ನೆಕ್ಸ್ಟ್ ಒನ್ ದ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಈಸ್ 1296. ಪ್ರಾಡಕ್ಟ್ ಆಫ್ ಟೂ ನಂಬರ್ ಅಂದ್ರೆ ನೋಡ್ರಿ, ಒಂದು ಎಕ್ಸ್ ತೋರಿ ಇನ್ನೊಂದು ಎಕ್ಸ್ ತೋರಿ, ಇವು ಎರಡು ನಂಬರ್ಸ್ ಅದಾವು ನೋಡ್ರಿ, ಇದು ಎಕ್ಸ ಇದು ಎಕ್ಸ, ಅದರದ್ದು ಏನು ಮಾಡ್ರಿ ಪ್ರಾಡಕ್ಟ್ ಕಂಡಿಡ್ರಿ, ಇದೊಂದು ಎಕ್ಸ ಇದೊಂದು ಎಕ್ಸ. ಓಕೆ, ಅವು ಎರಡು ನಂಬರ್ಸ್ ಇಂಟು ಮಾಡ್ರಿ ಎಷ್ಟು ಬರ್ತೈತಿ ತಯಾರು 1296. ಓಕೆ, ಇದೊಂದು ನಂಬರ ಪ್ರಾಡಕ್ಟ್ ಅದು ಕೇಳಿದಾರೆ 1296. ನೆಕ್ಸ್ಟ್ ಒನ್ ನಂಬರ್ ಈಸ್ 16 ಟೈಮ್ಸ್ ಆಫ್ ದಿ ಅದರ್. ಒನ್ ನಂಬರ್ ಇದು ನೋಡ್ರಿ, ಇದು ಫಸ್ಟ್ ನಂಬರ್, ಇದು ಸೆಕೆಂಡ್ ನಂಬರ್. ಫಸ್ಟ್ ನಂಬರ್ ತಿಳ್ಕೊರಿ, ಸೆಕೆಂಡ್ ನಂಬರ್ ತಿಳ್ಕೊರಿ. ಒನ್ ನಂಬರ್ ಇದಕ್ಕಿಂತ 16 ಟೈಮ್ಸ್ ಏನೈತತ್ತ ಜಾಸ್ತಿ ಐತೈತ. ಈ 16 ಟೈಮ್ಸ್ ಅಂದ್ರೆ ಇದ ಏನಿರಂಗಿಲ್ಲ ಗೊತ್ತಿರಂಗಿಲ್ಲ. ಇದ್ರ 16 ಟೈಮ್ಸ್ ಅಂದ್ರೆ ಏನಾಗುತ್ತೆ 16x. ಇದು 16x, ಇನ್ನೊಂದೇನು ಎಕ್ಸ. ಇದಕ್ಕೆ ಲಾರ್ಜೆಸ್ಟ್ ನಂಬರ್ ಯಾವ್ದು ಅಂತೀವ್ರಿ 16x. ಇದಕ್ಕೆ ಏನಂತೀವಿ ಲಾರ್ಜೆಸ್ಟ್. ಹಂಗಾರೆ ಎಕ್ಸ್ಗೆ ಏನಂತೀವಿ ಸ್ಮಾಲೆಸ್ಟ್. ಏನಂತೀವ್ರಿ ಸ್ಮಾಲೆಸ್ಟ್. ಎಕ್ಸ್ ಅನ್ನೋದು ಸ್ಮಾಲೆಸ್ಟ್, 16x ಅನ್ನೋದು ಲಾರ್ಜೆಸ್ಟ್. ದೆನ್ ಪಾಯಿಂಟ್ ಇದೆ ಸ್ಮಾಲರ್ ನಂಬರ್. ಯಾವ ನಂಬರ್ ಕೇಳಿದಾರೆ ಸ್ಮಾಲರ್, ಹಂಗಾರೆ ಏನು ಕೇಳಿದಂಗ ಎಕ್ಸ್ ಕೇಳಿದಂಗ ನಾ ಎಕ್ಸ್ ಪಾಯಿಂಟ್ ಔಟ್ ಮಾಡ್ಬೇಕು ನೋಡ್ರಿ. ಒಂದು ನಂಬರ್ ಯಾವ್ದ್ರಿ 16x, ಪ್ರಾಡಕ್ಟ್ ಮೀನ್ಸ್ ಇಂಟು ಇನ್ನೊಂದು ಯಾವುದು ಎಕ್ಸ. ಎರಡು ಇಂಟು ಮಾಡ್ರಿ ಏನು ಬರುತ್ತೆ 1296. 16 ಇದರಿಂದ ಏನಿಲ್ಲ 1 ಇರ್ತದೆ, 16 1 16. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್. ಇಲ್ಲಿ ನೋಡ್ರಿ ಎಕ್ಸ್ ಪ್ಲಸ್ ಎಕ್ಸ್, ಇಲ್ಲಿ 1 ಇರ್ತದ 2x, ಎಕ್ಸ್ ಪ್ಲಸ್ ಎಕ್ಸ್ 2x. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್. ಎಕ್ಸ್ ಇಂಟು ಎಕ್ಸ್ ಏನಾಗ್ತದ, ಇಂಟು ಒಳಗೆ ಏನಾಗ್ತದ ಸ್ಕ್ವೇರ್ ಆಗಿ ಕ್ಯೂಬ್ ಆಗ್ತದ, ಪ್ಲಸ್ ಒಳಗೆ ಏನಾಗ್ತದ 1 2 3 4 ಅಂತ ಪ್ಲಸ್ ಆಗ್ತದ. 16x ಸ್ಕ್ವೇರ್ ಈಕ್ವಲ್ ಟು 1296. ಹಾಗಾದ್ರೆ ನಾವು ಏನು ಪಾಯಿಂಟ್ ಔಟ್ ಮಾಡಬೇಕು ಸ್ಮಾಲೆಸ್ಟ್ ನಂಬರ್ ಅಂದ್ರೆ ಎಕ್ಸ್ ಪಾಯಿಂಟ್ ಔಟ್ ಮಾಡಬೇಕು. ಎಕ್ಸ್ ಪಾಯಿಂಟ್ ಔಟ್ ಮಾಡ್ಬೇಕಾರೆ ಎಕ್ಸ್ ಸ್ಕ್ವೇರ್ ಹೊರ ತೆಗಿರಿ. 1296 ಇಂಟು 16 ಈ ಕಡೆ ಬಂದ್ರೆ ಏನಾಗ್ತದ ಡಿವೈಡ್ ಬೈ 16. 16 1 16, 16 8 128, 1 ಉಳಿತು, 16 1 16. ಎಕ್ಸ್ ಸ್ಕ್ವೇರ್ ಅಂದ್ರೆ ಎಷ್ಟು ಬತ್ರಿ 81 ಬತ್ತು. ಎಕ್ಸ್ ಸ್ಕ್ವೇರ್ ಅಂದ್ರೆ 81. ಎಕ್ಸ್ ಸ್ಕ್ವೇರ್ ಅಂದ್ರೆ ಏನು ಬತ್ರಿ 81. ಎಕ್ಸ್ ಅಂದ್ರೆ ಈ ಕಡೆ ಸ್ಕ್ವೇರ್ ಈ ಕಡೆ ಬಂದ್ರೆ ಏನಾಗ್ತದ ಸ್ಕ್ವೇರ್ ರೂಟ್. ಹಂಗಾರೆ ಎಕ್ಸ್ ಈಕ್ವಲ್ ಟು ಎಷ್ಟು 9. ಎಕ್ಸ್ ಅಂದ್ರೆ ಯಾವ ನಂಬರ್ ರೀ ಸ್ಮಾಲರ್ ನಂಬರ್. ಹಂಗಾರೆ ಎಕ್ಸ್ ಅಂದ್ರೆ ನಮ್ದು ಏನು ಬತ್ತು 9 ಬತ್ತು. ಇನ್ನು ಲಾರ್ಜರ್ ನಂಬರ್ ಕೇಳಿದ್ರ ಅಂದ್ರೆ ಎಕ್ಸ್ ಅಂದ್ರೆ ಲಾರ್ಜರ್ ನಂಬರ್ ಯಾವ್ದೈತ್ರಿ 16 ಟೈಮ್ಸ್ ಎಕ್ಸ್ ಅಂದ್ರೆ 9. 16 9 144. ಲಾರ್ಜರ್ ನಂಬರ್ 144, ಸ್ಮಾಲರ್ ನಂಬರ್ 9. ಹಂಗಾರೆ ನಮ್ಗೆ ಯಾವ ಕ್ವಶನ್ಸ್ ಕೇಳಿದಾರೆ ಸ್ಮಾಲರ್ ನಂಬರ್ ಯಾವ್ದ್ರಿ ಆಪ್ಷನ್ D4. ಹಂಗಾರೆ ಯಾವ್ದಾಗ್ತದೆ ಸ್ಮಾಲರ್ ನಂಬರ್ 9. ನೆಕ್ಸ್ಟ್ measure of an angle 3/4 of 60 degree. 3 divided by 4 half means into 60 degree. Okay, 4 1 4, 15 15 3 45 degree. 3/4 of 60 degree ಅಂದ್ರೆ ಎಷ್ಟು ಐತ್ರಿ 45 degree. ವಾಟ್ ಈಸ್ ದ ಮೀಸರ್ ಆಫ್ ಆನ್ ಕಾಂಪ್ಲಿಮೆಂಟ್ರಿ ಆಂಗಲ್. ಯಾವ ಆಂಗಲ್ ಕೇಳಿದಾರ ಕಾಂಪ್ಲಿಮೆಂಟ್ರಿ ಕೇಳಿದಾರ. ಕಾಂಪ್ಲಿಮೆಂಟ್ರಿ ಆಂಗಲ್ ಅಂದ್ರೆ 90 ಡಿಗ್ರಿ. ಇನ್ನು ನೆಕ್ಸ್ಟ್ ಇನ್ನೊಂದು ಬರ್ತದ ಯಾವ ಆಂಗಲ್ ಕೇಳ್ತಾರ ಸಪ್ಲಿಮೆಂಟ್ರಿ. ಯಾವ್ದು ಹೇಳ್ರಿ ಸಪ್ಲಿಮೆಂಟ್ರಿ. ಒಂದು ಕಾಂಪ್ಲಿಮೆಂಟ್ರಿ ಕೇಳ್ತಾರೆ, ಇನ್ನೊಂದು ಸಪ್ಲಿಮೆಂಟ್ರಿ. ಕಾಂಪ್ಲಿಮೆಂಟ್ರಿ ಅಂದ್ರೆ 90 ಡಿಗ್ರಿ ಒಳಗೆ ಮೈನಸ್ ಮಾಡ್ರಿ. ಸಪ್ಲಿಮೆಂಟ್ರಿ ಅಂತ ಕೇಳಿದಾರೆ ಅಂದ್ರೆ 180 ಒಳಗೆ ಮೈನಸ್ ಮಾಡ್ರಿ. ಕಾಂಪ್ಲಿಮೆಂಟ್ರಿ ಅಂದ್ರೆ ಎದ್ರ ಮೈನಸ್ ಮಾಡೋದು 90 ಡಿಗ್ರಿ ಒಳಗೆ. ಸಪ್ಲಿಮೆಂಟ್ರಿ ಅಂದ್ರೆ 180 ಡಿಗ್ರಿ ಒಳಗೆ ಮೈನಸ್ ಮಾಡ್ರಿ. ಈ ಕಾಂಪ್ಲಿಮೆಂಟ್ರಿ ಕೇಳಿದಾರ 90 ಒಳಗೆ ಮೈನಸ್ ಮಾಡು. 90 ಡಿಗ್ರಿ ಮೈನಸ್ 45 ಡಿಗ್ರಿ. 90 ಡಿಗ್ರಿ ಒಳಗೆ 45 ಡಿಗ್ರಿ ಮೈನಸ್ ಮಾಡ್ರೆ ಎಷ್ಟು ಬರ್ತದ 45 ಡಿಗ್ರಿ. 45 ಡಿಗ್ರಿ ಯಾವ್ದೈತ್ರಿ ಆಪ್ಷನ್ C3. ಹಂಗಾರೆ ಕರೆಕ್ಟ್ ಆನ್ಸರ್ ಯಾವ್ದಾಗ್ತದೆ ಆಪ್ಷನ್ C3 ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಸಬ್ಸ್ಟ್ರಾಕ್ಟ್ ಮೀನ್ಸ್ ಮೈನಸ್. ಸಬ್ಸ್ಟ್ರಾಕ್ಟ್ ದ ಡಿಫರೆನ್ಸ್ ಆಫ್. ಇಲ್ಲಿ ನೋಡ್ರಿ, ಇಲ್ಲಿ ಸಬ್ಸ್ಟ್ರಾಕ್ಟ್ ಅಂದ್ರೆ ಮೈನಸ್ ಮಾಡೋದು, ಇಲ್ಲಿ ಡಿಫರೆನ್ಸ್ ಅಂದ್ರೆ ಮೈನಸ್ ಮಾಡೋದು. ಈ ಸಬ್ಸ್ಟ್ರಾಕ್ಟ್ ಯಾವಾಗ ಯೂಸ್ ಮಾಡಬೇಕು ಲಾಸ್ಟ್ ಯೂಸ್ ಮಾಡಬೇಕು. ಈ ಡಿಫರೆನ್ಸ್ ಯಾವಾಗ ಯೂಸ್ ಮಾಡಬೇಕು ಈ ಫಸ್ಟ್ ಯೂಸ್ ಮಾಡಬೇಕು. ಯಾವಾಗ ಕ್ವಶನ್ ಸ್ಟಾರ್ಟ್ ಆಯ್ತದೆ ಇದು ಲಾಸ್ಟಿಗೆ ಯೂಸ್ ಮಾಡಬೇಕು. ಡಿಫರೆನ್ಸ್ ಮೀನ್ಸ್ ಮೈನಸ್. ನೋಡ್ರಿ ಮಾಡ್ಕೊಂಡು 8.362. ಓಕೆ, ನೆಕ್ಸ್ಟ್ ಒನ್ 7.942. 2 minus 2 0, 6 minus 4 2, 13 minus 9 4, 1 carry, 8 minus 8 0. ಹಾಗಾದ್ರೆ ಡಿಫರೆನ್ಸ್ ಕಂಡುಹಿಡಿದ್ರೆ ಎಷ್ಟು ಬರುತ್ತಾ 0.420. ನೆಕ್ಸ್ಟ್ ಒನ್ ಫ್ರಮ್ ದ ಸಮ್ ಆಫ್. ಫ್ರಮ್ ಮೀನ್ಸ್ ಫಸ್ಟ್ ಯೂಸ್ ಮಾಡಬೇಕು. ಫ್ರಮ್ ಅನ್ನೋದು ಯಾವಾಗ ಯೂಸ್ ಮಾಡಬೇಕು ಫಸ್ಟ್ ಯೂಸ್ ಮಾಡ್ಬೇಕು. ಯಾವಾಗ ರೀ ಕ್ವಶನ್ ಲಾಸ್ಟ್ ಸಾಲ್ವ್ ಮಾಡ್ಬೇಕಾದ್ರೆ ಫ್ರಮ್ ಇದ್ದದ ಏನ್ ಮಾಡ್ಬೇಕು ಆನ್ಸರ್ ಫಸ್ಟ್ ಬರ್ಬೇಕು. ದ ಸಮ್ ಮೀನ್ಸ್ ಸಮ್ ಅಂದ್ರೆ ಏನ್ ಮಾಡೋದ್ರಿ ಎಡಿಷನ್. ಸಮ್ ಮಾಡೋದು ನೋಡ್ರಿ 5.675 plus 1.327.
7 plus 5 12 1 carry, 7 to 9 10 1 carry, 6 plus 3 9 1 10 1 carry, 5 plus 2 7. ಹಂಗಾರ ಫ್ರಾಮ್ ಇದು ಫಸ್ಟ್ ಎಡಿಷನ್ ಮಾಡ್ಕೊಂಡು ಫಸ್ಟ್ ಇಡ್ರಿ 7.002. ನೆಕ್ಸ್ಟ್ ಡಿಫ್ರೆನ್ಸ್ ಕಂಡು ಹಿಡಿದು ಕೇಳಿಬರ್ರಿ 0.420. ಇನ್ನೇನು ಕೇಳಿದಾರ ಸಬ್ಸ್ಟ್ರಾಕ್ಟ ಲಾಸ್ಟ್ ಟೈಮ್ ಮಾಡ್ರಿ ಮೈನಸ್ ಮಾಡ್ರಿ. 2 minus 0 2, 0 minus 2 ಹೋಗಲ್ಲ ಒಂದು ಕ್ಯಾರಿ ಕೊಡ್ರಿ. ಇದೇನಾಗ 10 minus 2 8, 4 plus 1 5, 0 5 ಹೋಗಲ್ಲ ಒಂದು ಕ್ಯಾರಿ ಕೊಡ್ರಿ. 10 ಆಗ 10 minus 5 5, 22.7 minus 1 6. ಹಾಗಾದ್ರೆ ಆನ್ಸರ್ ಏನು ಬರುತ್ತೆ 6.582. 6.582 ಯಾವ್ದೈತ್ರಿ ಆಪ್ಷನ್ E1. ಯಾವ್ದೈತ್ರಿ ಆಪ್ಷನ್ E1 6.582. 6.582 ಅರ್ಥ ಆಯ್ತಾ. ನೆಕ್ಸ್ಟ್ ಒನ್, ಫೈಂಡ್ ದ ಪೆರಿಮೀಟರ್ ಆಫ್ ದ ಗಿವನ್ ಫಿಗರ್. ಪೆರಿಮೀಟರ್ ಮೀನ್ಸ್ ನೋಡ್ರಿ, ಪೆರಿಮೀಟರ್ ಅಂದ್ರೆ ಬೌಂಡ್ರಿ ಏನು ಮಾಡಬೇಕು ಪ್ಲಸ್ ಮಾಡಬೇಕು. ಈ ಟೋಟಲ್ ಡಯಾಗ್ರಾಮ್ ಕಾಣಕತ್ತೈತಿ, ಈ ಡಯಾಗ್ರಾಮ್ದು ಏನು ಕಂಡು ಹಿಡಿಬೇಕಂತ ಹೇಳಿದಾರ, ಪೆರಿಮೀಟರ್ ಕಂಡು ಹಿಡಿಬೇಕಂತ ಹೇಳಿದಾರ. ಇಲ್ಲಿ ಎಷ್ಟೈತೆ ಅಂದ್ರೆ 1 ಸೆಂಟಿಮೀಟರ್ ಐತಿ. ಎಷ್ಟೈತ್ರಿ 1. ಇಲ್ಲಿ ಎಷ್ಟೈತೆ ಅಂದ್ರೆ 4 ಸೆಂಟಿಮೀಟರ್. ಎಷ್ಟೈತ್ರಿ 4. ಎಷ್ಟು ಸೆಂಟಿಮೀಟರ್ ಐತ್ರಿ 4. ಇಲ್ಲಿ 2 ಸೆಂಟಿಮೀಟರ್ ಐತಿ ಅಂದ್ರೆ 2 ಸೆಂಟಿಮೀಟರ್. ಎಷ್ಟೈತ್ರಿ 2 ಸೆಂಟಿಮೀಟರ್. ಇಲ್ಲಿ ಎಷ್ಟೈತೆ ಅಂದ್ರೆ 3 ಸೆಂಟಿಮೀಟರ್. ಎಷ್ಟೈತ್ರಿ 3 ಸೆಂಟಿಮೀಟರ್. ಓಕೆ 1 2 3 1 2 3 4. ಮೊದಲು ಒಂದು ಡಯಾಗ್ರಾಮ್ ಕಂಡಿಡ್ನು ನೋಡ್ರಿ, ಇದು 1. ಓಕೆ, ಇಲ್ಲಿಂದ ಸ್ಟಾರ್ಟ್ ಮಾಡು, ಇಲ್ಲಿಂದ ಇಲ್ಲಿ ಎಷ್ಟೈತ್ರಿ 4 ಪ್ಲಸ್. ನೆಕ್ಸ್ಟ್ ಇಲ್ಲಿ ಎಷ್ಟೈತ್ರಿ ಬೌಂಡ್ರಿ ರೀ 3. ಇಲ್ಲಿ ಎಷ್ಟೈತ್ರಿ 3. ಇಲ್ಲಿ ಎಷ್ಟೈತಿ 2. ನೆಕ್ಸ್ಟ್ ಯಾವ್ದ್ರಿ ಇಲ್ಲಿ ಬಂದೀವಿ, ಇದು ಎಷ್ಟೈತ್ರಿ 2. ನೆಕ್ಸ್ಟ್ ಒನ್ ಇಲ್ಲಿ ಹೋಗೋಣ, ಎಷ್ಟೈತ್ರಿ 3 ಪ್ಲಸ್. ನೆಕ್ಸ್ಟ್ ಏನೈತ್ರಿ 1 ಪ್ಲಸ್. ನೆಕ್ಸ್ಟ್ ಏನೈತ್ರಿ 4. ನೆಕ್ಸ್ಟ್ 3. ನೆಕ್ಸ್ಟ್ ಇಲ್ಲಿ ಏನೈತ್ರಿ 2 ಪ್ಲಸ್. ನೆಕ್ಸ್ಟ್ 3 ಪ್ಲಸ್. ನೆಕ್ಸ್ಟ್ 1 ಪ್ಲಸ್. ನೆಕ್ಸ್ಟ್ 4 ಪ್ಲಸ್ 3. ನೆಕ್ಸ್ಟ್ ಏನೈತ್ರಿ 2 ಪ್ಲಸ್. ನೆಕ್ಸ್ಟ್ 3. ನೆಕ್ಸ್ಟ್ 1 ಪ್ಲಸ್. ನೆಕ್ಸ್ಟ್ ನೋಡ್ರಿ ಏನೈತಿ 4. ನೆಕ್ಸ್ಟ್ 3. ನೆಕ್ಸ್ಟ್ 2. ನೆಕ್ಸ್ಟ್ ಏನೈತ್ರಿ 3 ಸೆಂಟಿಮೀಟರ್ ಐತ್ರಿ. ಲಾಸ್ಟ್ ನೋಡ್ರಿ ಇಲ್ಲಿಗೆ ಎಂಡ್ ಮಾಡಬೇಕು 1 ಸೆಂಟಿಮೀಟರ್. ಲಾಸ್ಟ್ ಏನೈತ್ರಿ 1. ಲಾಸ್ಟ್ ಏನೈತ್ರಿ 1 ಪ್ಲಸ್ 1. ಲಾಸ್ಟ್ ಏನೈತ್ರಿ 1. ಟೋಟಲ್ ಪೆರಿಮೀಟರ್ ನಾನು ಎಲ್ಲ ಸೆಂಟಿಮೀಟರ್ ಬೌಂಡ್ರಿ ಏನು ಮಾಡೋದ್ರಿ, ಈ ಬೌಂಡ್ರಿಗಳನ್ನು ಪ್ಲಸ್ ಮಾಡ್ರೆ ನಮ್ಗೆ ಏನು ಸಿಗ್ತದೆ, ಟೋಟಲ್ ಈ ಡಯಾಗ್ರಾಮ್ ಪೆರಿಮೀಟರ್ ಸಿಗ್ತದೆ. ಈ ರೀತಿ ಬೌಂಡ್ರಿ ಏನು ಮಾಡಬೇಕು ನಮಗೆ ಪ್ಲಸ್ ಮಾಡಕ್ಕೆ ಬರಬೇಕು. ಓಕೆ, ಪ್ಲಸ್ ಮಾಡಿ ನೋಡ್ರಿ. 4 plus 3 7 plus 2 9 plus 3 12 plus 1 13 plus 4 17 plus 3 20 plus 2 22. ಓಕೆ, 22 plus 3 25 plus 1 26 plus 4 30 plus 3 33 plus 2 35 plus 3 38 plus 1 39 plus 4 43 plus 3 46 plus 2 48 plus 3 51 plus 1 52 plus 1 52. ಹಂಗಾರೆ 52 ಸೆಂಟಿಮೀಟರ್ ಯಾವ್ದೈತ್ರಿ ನೋಡ್ರಿ ಆಪ್ಷನ್ B2. ನಂಗೆ ಕರೆಕ್ಟ್ ಆನ್ಸರ್ ಪೆರಿಮೀಟರ್ ಏನಾಗ್ತದ 52 ಸೆಂಟಿಮೀಟರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್, ಹೌ ಮಚ್ ಟೈಮ್ ಏನು ಫೈಂಡ್ ಔಟ್ ಮಾಡತ್ತೆ ಹೇಳಿದಾರ. ಹೌ ಮಚ್ ಟೈಮ್ ಮೀನ್ಸ್ ಟೈಮ್ ಕೇಳಿದಾರ ಕ್ವಶನ್ ಮಾರ್ಕ್. ವಿಲ್ ಟೇಕ್ ಫಾರ್ ದ ಅಮೌಂಟ್ ಆಫ್ rupees 450. ಈಗ ಅಮೌಂಟ್ ಕೊಟ್ಟಿದಾರ, ಟೈಮ್ ಕೇಳಿದಾರ, ಇದು ಏನಾಗಿರ್ತದ ಪ್ರಿನ್ಸಿಪಲ್ 450. ನೆಕ್ಸ್ಟ್ ಒನ್, and yield for 81 interest. 81 interest means SI simple interest 81 and 4.5% per annum. percentage ಅಂದ್ರೆ ಏನ್ರಿ R 4.5%. ಹಂಗಾರೆ ಏನು ಕಂಡು ಹಿಡಿಬೇಕಂದ್ರೆ ಟೈಮ್ ಫಾರ್ಮುಲಾ ಹೇಳ್ರಿ, SI into 100 divided by T ಹೋದ್ರೆ ಏನು ಓದು ರೀ PR. SI ಐತೆ 81 into 100, P ಎಷ್ಟೈತ್ರಿ 450 into R 4.5 ಅಂದ್ರೆ ಡೆಸಿಮಲ್ ಪಾಯಿಂಟ್ ತೆಗೀರಿ 45 ಆಗುತ್ತೆ, ಮ್ಯಾಲ 1 0 ಎಕ್ಸ್ಟ್ರಾ ಕೊಡ್ರಿ, ಅವಾಗ ಏನಾಗ್ತದೆ ಡೆಸಿಮಲ್ ಪಾಯಿಂಟ್ ಹೋಗ್ಬಿಡ್ತದೆ. ಹಂಗಾರೆ ನೋಡ್ರಿ ಈ ಜೀರೋ ಏನಾಯ್ತು ಕ್ಯಾನ್ಸಲ್ ಆಯ್ತು. 9 5 9 9
9 1 जा 9 5 जा 5 1 जा 5 20 जा 5 1 जा 5 4 जा our answer is how many years 4 years ಎಷ್ಟೇ 4 years ನಮ್ಮ ಆನ್ಸರ್ ಏನಾಗ್ತದ ಕರೆಕ್ಟ್ ಆಗಿ 4 years ಬರ್ತದೆ ಓಕೆ ಇಲ್ಲಿ ಏನಾಯ್ತು 2000 ಇದು ಯಾವ ಕ್ವಶನ್ ಪೇಪರ್ ಹೇಳ್ರಿ 2020 ಸೈನಿಕ್ ಕ್ವಶನ್ ಪೇಪರ್ ಈ ಒಂದು ಕ್ವಶನ್ ಪೇಪರ್ ಅನ್ನ ಏನು ಮಾಡಿದೀನಿ ಈ ವಿಡಿಯೋದಲ್ಲಿ 1 to 25 ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿದೀನಿ ಇನ್ನು ಯಾರು ಏಕಲವ್ಯ ಕೋಚಿಂಗ್ ಕ್ಲಾಸಿನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ರೀತಿ ವಿಡಿಯೋ ಕ್ಲಾಸ್ಗಳು ಮತ್ತು ಇನ್ನಿತರ ಚಾಪ್ಟರ್ ವೈಸ್ ಕ್ಲಾಸ್ನ ಮಾಡ್ತಾ ಇದ್ದೀವಿ ಇವೆಲ್ಲ ಸದುಪಯೋಗ ನೀವು ಪಡ್ಕೋಬೇಕಾದ್ರೆ ಮೊದಲು ಏನು ಮಾಡ್ರಿ ನಮ್ಮ ಏಕಲವ್ಯ ಕೋಚಿಂಗ್ ಕ್ಲಾಸಿನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು 26 to 50 ಕ್ವಶನ್ಸ್ ಅನ್ನು ಏನು ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಾಲ್ವ್ ಮಾಡಿ ಹಾಕ್ತೀನಿ ಓಕೆ ಥ್ಯಾಂಕ್ ಯು